ಹೆಲ್ಪ್ ಆಗಿದೆ ನಾನು ಎಜುಕೇಷನಿಗೆ ಅಂತ ಹೇಳಿ. ಅವ್ರ ಇಲ್ಲಿ ಹೇಳೋದು ಬಟ್ ಸ್ವಲ್ಪ ಹೇಳ್ತೀನಿ ಅಷ್ಟೇ. ಹೇಗೆ ಅಂದರೆ ಅದು ನಂದು ಒಂದು ಇದು ಏನು ಹೇಳ್ತಾರೆ, ಅದೊಂದು ಸ್ಪೇಸ್ ನಂದು MCOM ಮಾಡಲೇಬೇಕು ಅನ್ನೋ ಒಂದು ಹಠ ಇದ್ದಾಗ ನಂಗೆ ಸರ್ ಫೀಸ್ ಕಟ್ಟಿರು ನಂಗೆ ಆ ಟೈಮಲ್ಲಿ. ಸರ್ ನೀವು ಬೇಜಾರು ಮಾಡ್ಕೊಬಿಡಿ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿ. ಬಟ್ ಐ ವಾಂಟೆಡ್ ಟು ಟೆಲ್ ದ್ಯಾಟ್ ಇವತ್ತು ನಾನು ಇಟ್ಕೊಂಡಿದ್ದೀನಿ ಅಂದರೆ ಇವರು ಒಂದು ಅದಕ್ಕೊಂದು ಕಾರಣ ಆಗ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ನಿನ್ನೆ ಅವರು ನೋಡಿದಾಗ ಮೋಹನ್ ಅವ್ರು ಹೇಳ್ತಾ ಇದ್ರು ಸಿದ್ದೇಶ್ವರ್ ಬರ್ತಾರೆ ಅಂತ ಹೇಳಿ. ಬಟ್ ನಂಗೆ ಇವರು ಅಂತ ಗೊತ್ತಿರಲಿಲ್ಲ. ಹೋಗಿ ಅವರು ನೋಡಿದ ತಕ್ಷಣ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ತಂದೆ ನೋಡಿದಷ್ಟು ಖುಷಿ ಆಯ್ತು ನನಗೆ. ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ದೆ, ಸರ್ ಇಷ್ಟು ತಿಂತಂತಲ್ಲ ಅಂತ ಹೇಳಿದಾಗ ಅವ್ರು ನನ್ನ ಹೆಸರು ಆಲ್ಮೋಸ್ಟ್ ಇದು 2012 ನಾವು 2025 ಒಂದು 14 years ಅಂದ್ಕೊಳ್ತೀನಿ. ನಿನ್ನ ಹೆಸರು ಅನಿತಾ ಎಸ್ ಅಲ್ವೇನಮ್ಮ ಅಂತ ಹೇಳಿದ್ರು. ಐ ವಾಸ್ ಲೈಕ್ ನಂಗೆ ಎಷ್ಟು ಖುಷಿ ಆಯಿತು ಅಂದರೆ ಸರ್ ಥ್ಯಾಂಕ್ ಯು ಸರ್, ನಾನು ರೆಕಗ್ನೈಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ಕೊಡ್ತೀನಿ. ಓವರ್ ಟು ಯು ಮೋಹನ್. ಎಲ್ಲರಿಗೂ ಮುಂಜಾನೆ ಶುಭೋದಯಗಳನ್ನ ತಿಳಿಸ್ತಾ, ಫಸ್ಟ್ ಆಫ್ ಆಲ್ ನಮ್ಮೆಲ್ಲರೆಲ್ಲ ಕೂಡ ಕ್ಷಮೆಯನ್ನು ಕೋರ್ತಾ ಇದ್ದೀನಿ ಕೆಲವೊಂದು ಸಮಸ್ಯೆಗಳ ಕಾರಣದಿಂದ. ನಿಮ್ಗೆಲ್ಲರೂ ಗೊತ್ತಿದೆ ಅನಿಸುತ್ತೆ ಸಿದ್ದೇಶ್ವರ್ ಯಾರು ಏನತ್ತೆ ಅಂತ. ಎಲ್ಲರಿಗೂ ಗೊತ್ತಿದೆಯಲ್ಲ? ಓಕೆ. ಅವರು ಏನಾಗಿದ್ದಾರೆ ಪ್ರೆಸೆಂಟು? ಸೊ ಸಿದ್ದೇಶ್ವರ್ ಕೂಡ ಟೋಟಲ್ ಬ್ಲೈಂಡು. ಇವರು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಶಾಲೆಯಲ್ಲೂ ಕೂಡ ಈ ಥರ ಒಂದು ಪ್ರತಿಭೆಗಳನ್ನ ನಿಮ್ಮ ಮುಂದಿನ ದಿನಗಳಲ್ಲಿ ನೋಡಬೇಕಾಗುತ್ತೆ. ಆ ಒಂದು ಗುರಿ ನಿಮ್ಮಲ್ಲಿರಲಿ, ಇದೊಂದು ನನ್ನ ಒಂದು ಮನವಿ. ಹಾಗೆ ಸಿದ್ದೇಶ್ ಸರ್ ಇವತ್ತು ತಗೊಳ್ತಕ್ಕಂಥ ಸೆಷನ್ನು IEP ಇಂಡಿವಿಜುವಲ್ ಎಜುಕೇಷನ್ ಪ್ಲ್ಯಾನ್. ಅಂದರೆ ಏನಕ್ಕೆ ಈ ಸೆಷನ್ ಅಂತಂದರೆ, ಒಂದು ಮಗು ಯಾವ ಮಟ್ಟದಲ್ಲಿದೆ, ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋದನ್ನು ಗುರುತಿಸ್ಕೊಳ್ಳೋದಕ್ಕೆ, ಮತ್ತು ಅದು ಪ್ರತಿಯೊಂದು ಮಗುವಿನ ಮಾಹಿತಿ ನಮ್ಮಲ್ಲಿ ಇರಲಿಕ್ಕೆ ಒಂದು ದಾಖಲಾತಿನ ಸಂಗ್ರಹ ಮಾಡಲಿಕ್ಕೋಸ್ಕರ ಅದಕ್ಕೆಲ್ಲ ಪರಿಪೂರ್ಣವಾದಂಥ ಸಿದ್ಧತೆ ಏನೆಲ್ಲ ಯಾವ ಥರ ಇರಬೇಕು ನಮ್ಮ ವಿಶೇಷ ಶಾಲೆಗಳಲ್ಲಿ ಅನ್ನೋದನ್ನು ಕುರಿತು, ಮತ್ತು ಇನ್ನೂ ಉಳಿದಂಥ ಕೆಲವೊಂದು ವಿಷಯಗಳನ್ನ ಇವತ್ತು ಚರ್ಚೆ ಮಾಡ್ತಾರೆ ಮತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾರೆ. ಗ್ರೂಪಲ್ಲಿ ಕೆಲವೊಂದು ಸೋರ್ಸ್ ಶೇರ್ ಮಾಡಿದ್ದಾರೆ, ಅದನ್ನೆಲ್ಲರೂ ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನ ನೀವು ಕೂಡ ಅಳವಡಿಸ್ಕೊಂಡ್ರೆ, ಕರ್ನಾಟಕದಲ್ಲಿ ಯಾವುದೇ ಶಾಲೆಗಳಲ್ಲೂ ಕೂಡ ನನಗೆ ತಿಳಿದ ಮಟ್ಟಿಗೆ IEP ಯಾರೂ ಕೂಡ ಮಾಡ್ತಾಯಿಲ್ಲ. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಶಾಲೆಗಳಲ್ಲೂ ಕೂಡ ಇದನ್ನು ಅಳವಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ಅನ್ನೋದು. ಸೊ ಈಗ ಸಿದ್ದೇಶ್ ಸರ್ ಸೆಷನ್ನ ನಾವು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕೂಡ ಇದನ್ನು ಗಮನ ಹರಿಸಿ ಕೇಳಿ. ಏನೇ ಪ್ರಶ್ನೆಗಳಿದ್ರೂ ಮುಕ್ತವಾಗಿ ಚರ್ಚೆ ಮಾಡಿ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳಿ. ನಿಮ್ಮಲ್ಲೂ ಕೂಡ ಏನೇ ಒಂದು ಪರಿಹಾರ ಅಥವಾ ಈ ಥರ ಸಜೆಷನ್ ಏನೇ ಇದ್ರೂ ಕೂಡ ನೀವು ಕೂಡ ಹೇಳಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. ಈಗ ಸಿದ್ದೇಶ್ ಸರ್ಗೆ ನಾನು ಮೈಕ್ ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀನಿ. ಈಗ ಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಸ್ನೇಹಿತರೆ, ಅನಿತಾ ಅವರೇನಾದರೂ ಇವತ್ತಿಲ್ಲಿ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ನಾನು ಕಾರಣ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಪರ್ಯಾಯವಾಗಿ ಹೇಳಬೇಕು. ಇವತ್ತು ನಾನೇನಾದರೂ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಹೇಳಿದ್ರೆ ಅದೊಂದು ಮಾತಿದೆಯಲ್ಲ, ದೇರ್ ಈಸ್ ಎ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂಥೇಳಿ. ಅಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಒಬ್ಬ ಸ್ತ್ರೀ ಇದ್ದಾಳೆ ಅಂತ ಹೇಳ್ತಾರೆ. ಬಹುಶಃ ಈ ಮಾತನ್ನು ನಾನು ನನ್ನ ಜೀವನಕ್ಕೆ ಅನ್ವಯಿಸಿದ್ರೆ, ನನ್ನ ಜೀವನದಲ್ಲಿ ಒಬ್ಬರಲ್ಲ ಹಲವಾರು ಹೆಣ್ಮಕ್ಳಿದ್ದಾರೆ. ರೈಟ್ ಫ್ರಮ್ ಮೈ ತಾಯಿ, ನನ್ನ ಅಕ್ಕ ತಂಗಿರು, ಶ್ರೀಮತಿ, ಅದಾದ ನಂತರದಲ್ಲಿ ನನಗೆ ಎಕ್ಸಾಮ್ ಬರ್ಕೊಟ್ಟಂಥ ಅನಿತಾ ಇರ್ಬೋದು, ಅನಿತಾ ಅವ್ರ ಕ್ಲಾಸ್ಮೇಟ್ ಇನ್ನೊಬ್ರು ಇದ್ದರು, ಭವ್ಯ ಇರ್ಬೋದು, ಆಶಿಕಾ ಇರ್ಬೋದು, ಗೀತಾ ಮೇಡಮ್ ಇರ್ಬೋದು, ಪುಷ್ಪ ಇರ್ಬೋದು. ಸೊ ಅದಕ್ಕೆ ನನಗನ್ಸೋದು, ಯಾರಾದರೂ ಒಬ್ಬರು ಯಶಸ್ವಿ ಪುರುಷರಿದ್ದಾರೆ ಅಥವಾ ಯಶಸ್ವಿ ಮಹಿಳೆ ಇದ್ದಾರೆ ಅಂತ ಹೇಳಿದ್ರೆ ಅವರಿಂದ ಒಬ್ಬರು ಇರಲ್ಲ. ಅದನ್ನು ಮೇ ಬಿ ನಾವು ಚೇಂಜ್ ಮಾಡಬೇಕಾದ. ಯಾಕಂತ ಹೇಳಿದ್ರೆ ಕನಿಷ್ಠ ಇಬ್ಬರಾದರೂ ಇರಲೇಬೇಕು. ಒಂದು ನಮಗೆ ಜನ್ಮ ಕೊಟ್ಟವರು, ಜನ್ಮ ಕೊಡದೆ ಹೊರತು ನಾವು ಭೂಮಿ ಬರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜನ್ಮ ಕೊಟ್ಟವ್ರು ಒಂದು ಕಾರಣ ಆದರೆ, ನಮ್ಮ ಒಂದು ಏಳಿಗೆಗೆ ಕಾರಣರಾಗಿರ್ತಕ್ಕಂಥವ್ರಲ್ಲಿ ಭಾಳ ಮುಖ್ಯವಾದವ್ರನ್ನ ಒಬ್ಬರನ್ನ ಕನ್ಸಿಡರ್ ಮಾಡಿದ್ರೆ ಇಬ್ಬರು ಮಿನಿಮಮ್ ಇರ್ತಾರೆ ನಮ್ಮ ಒಂದು ಯಶಸ್ಸಿನ ಹಿಂದೆ. ಸೊ ಥ್ಯಾಂಕ್ಸ್ ಅನಿತಾ. ಅವತ್ತು ನನ್ನ ಟೈಮಿಗೆ ನೀವು ಎಕ್ಸಾಮ್ ಬರ್ಕೊಟ್ಟಿದ್ದಕ್ಕೆ ನಾನಿವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರೋದಕ್ಕೆ ಮತ್ತು ಇವತ್ತು ಇಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡೋದಕ್ಕೆ ಅವಕಾಶ ಆಗಿರೋದು. ಸಾಮಾನ್ಯವಾಗಿ IEP ಅನ್ನುವಂಥದ್ದನ್ನು ಇಂಟಿಗ್ರೇಟೆಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಕೂಡ ನೀವು ಅರ್ಥ ಮಾಡ್ಕೋಬೋದು.
ಇದು ಸಾಮಾನ್ಯವಾಗಿ ನಮ್ಮ ಸಮುದಾಯದಲ್ಲಿ ಪರಿಚಿತವಾಗಿರ್ತಕ್ಕಂಥ ಪದ. ಇಂಟಿಗ್ರೇಟೆಡ್ ಅಂದರೆ ಸಮನ್ವಯ ಶಿಕ್ಷಣ ಅಂತೇನು ಹೇಳ್ತೀವಲ್ಲ ನಾವು. ಅಂಗವಿಕಲ ಮಕ್ಕಳನ್ನು ಕೂಡ ಅಥವಾ ವಿಶೇಷಚೇತನ ಮಕ್ಕಳನ್ನು ಕೂಡ ಸಾಮಾನ್ಯ ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳ ಜೊತೆಯಲ್ಲೇ ದಾಖಲಾತಿ ಮಾಡಿಸೋದು, ಅವ್ರಿಗೆ ಆ ಒಂದು ವಾತಾವರಣದಲ್ಲೇ ಶಿಕ್ಷಣ ಕೊಡಬೇಕು. ಅವ್ರನ್ನ ಸೆಗ್ರಿಗೇಟ್ ಮಾಡೋದು ಬೇಡ, ಪ್ರತ್ಯೇಕ ಮಾಡಿ ವಿಶೇಷ ಶಾಲೆಗಳಲ್ಲಿ ಕಲಿಸೋದು ಬೇಡ ಅಂಥೇಳಿ ಅಂತ ಒಂದು ಕಾನ್ಸೆಪ್ಟ್ ಅದು. ಆದರೆ ಇಲ್ಲಿ ಇವತ್ತು ನಾವು ಮಾತಾಡ್ತಿರೋ ಸೆಷನ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಎಜುಕೇಷನ್ ಪ್ರೋಗ್ರಾಮ್ ಅಲ್ಲ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೆರಡು ಹೆಸರು ಕೊಡ್ಬೋದು ನಾವು. ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ ಪ್ಲ್ಯಾನಿಂಗ್ ಅಂತ ಕೂಡ ಕರೀತಾರೆ, IPP ಅಂತ ಕೂಡ ಕರೀತಾರೆ. ಮತ್ತೊಂದು ಇಂಡಿವಿಜುವಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕೂಡ ಕರೀತಾರೆ, ITP ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಇದನ್ನು ನಾವು ಇವತ್ತು ಅಧಿಕೃತವಾಗಿ ಒಂದು ತರಬೇತಿ ಸೆಟಪ್ಪಲ್ಲಿ ಪರಿಚಯ ಮಾಡ್ಕೋತಿದ್ದೀವಿ. ಆದರೆ ನಮಗೇ ಗೊತ್ತಿಲ್ಲದೆ ನಮ್ಮ ಶಿಕ್ಷಕ ವೃತ್ತಿ ಯಾವತ್ತು ಆರಂಭ ಮಾಡಿರ್ತೀವೋ ಅವತ್ತಿಂದನೇ ಇದನ್ನು ನಾವು ಆರಂಭ ಮಾಡಿರ್ತೀವಿ. ಆ್ಯಕ್ಚುಲಿ ಹೇಗಂತಂದರೆ, ಈ ಶಿಕ್ಷಣ ಅನ್ನುವಂಥದ್ದನ್ನು ನಾವು ತಗೊಂಡಾಗ ಒಂದು ಮಗುವಿನಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊರಹಾಕೋದಕ್ಕೆ ನಾವು ಏನು ವಾತಾವರಣನ ಕಲ್ಪಿಸ್ಕೊಡ್ಬೇಕು, ಮತ್ತು ಆ ಮಗುವಿನ ಕೌಶಲ್ಯಗಳ ಕಲಿಕೆಗೆ ಏನೆಲ್ಲ ಅನುಕೂಲಗಳನ್ನು ಕಲ್ಪಿಸ್ಕೊಡ್ಬೇಕು, ಮತ್ತು ಆ ಕೌಶಲ್ಯಗಳನ್ನು ಕಲಿಯುವಂಥ ಸಂದರ್ಭದಲ್ಲಿ ಮಗು ಎದುರಿಸ್ತಕ್ಕಂಥ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಬೇಕು, ಆದ ಮಗುವಿನ ಕಲಿಕೆಯನ್ನು ಹೇಗೆ ನಾವು ದೃಢಪಡಿಸ್ಕೋಬೇಕು, ಕಲಿಕೆ ಏನಾದರೂ ಹಿಂದುಳಿದಿದ್ರೆ ಅದನ್ನು ಹೇಗೆ ನಾವು ಬಲಪಡಿಸಬೇಕು, ಈ ಥರದ್ದು ಒಂದಷ್ಟು ವಿಚಾರಗಳನ್ನು ನಾವು ಶಿಕ್ಷಣದ ಉದ್ದೇಶಗಳಂತ ನೋಡ್ತಾ ಹೋಗ್ಬೋದು. ಯಾವುದೇ ಒಂದು ಕಲಿಕೆ ಫಲಪ್ರದ ಆಗಬೇಕಾದ್ರೆ ಆ ಕಲಿಕೆಯನ್ನು ನಾವು ವ್ಯವಸ್ಥಿತವಾಗಿ ಮಾಡಬೇಕಾಗತ್ತೆ. ವ್ಯವಸ್ಥಿತವಾಗಿ ಮಾಡಿದಾಗ ಆ ಒಂದು ಕಲಿಕೆ ಯಶಸ್ವಿ ಆಗೋದಕ್ಕೆ ಮತ್ತು ಅದರ ಬೆನಿಫಿಷರ್ ಅಂತ ಹೇಳ್ತೀವಿ ನಾವು, ಫಲಾನುಭವಿ ಯಾರು ಇರ್ತಾರಲ್ಲ ಅವ್ರಿಗೆ ಅದರ ಸಂಪೂರ್ಣ ಫಲ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಹಂಗೆ ಸಂಪೂರ್ಣ ಫಲ ಸಿಗಬೇಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಒಂದು ನಿರ್ದಿಷ್ಟವಾದಂಥ ಗುರಿ ಉದ್ದೇಶಗಳು ಮತ್ತು ತತ್ವಗಳನ್ನು ಇಟ್ಕೊಂಡು ಮಾಡಬೇಕಾಗುತ್ತೆ. ಆ ಥರದ ಒಂದು ಗುರಿ ಉದ್ದೇಶಗಳು ಇಲ್ಲದಂಥ ಒಂದು ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಾವೇನು ಗುರಿ ಹಾಕ್ಕೊಂಡಿರ್ತೀವೋ ಅದು ಈಡೇರೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರದಲ್ಲಿ ಇಲ್ಲೂ ಕೂಡ ಅಷ್ಟೇ, IEP ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಬಂದಾಗ ಆ ಒಂದು ಗುರಿ ಉದ್ದೇಶಗಳನ್ನು ನಾವು ಇಟ್ಕೊಂಡೇ ಮಾಡಬೇಕಾಗುತ್ತೆ. ಈ IEPಯನ್ನು ಇಂಪ್ಲಿಮೆಂಟ್ ಮಾಡುವಾಗ ಅದಕ್ಕೆ ಅದರದೇ ಆದಂಥ ಒಂದು ಸ್ಟ್ರಕ್ಚರ್ ಇದೆ. ಆ ಸ್ಟ್ರಕ್ಚರನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಅದಾದ ನಂತರದಲ್ಲಿ ಒಂದಷ್ಟು ಮೂಲಾಂಶಗಳಿದ್ದಾವೆ ಮತ್ತು ಒಂದಷ್ಟು ಹಂತಗಳಿದ್ದಾವೆ. ಆ ಹಂತಗಳನ್ನು ಅರ್ಥ ಮಾಡ್ಕೊಂಡು ಅದನ್ನು ಅನುಷ್ಠಾನ ಮಾಡಿದ್ರೆ ಅದು ಯಶಸ್ವಿಯಾಗಿ ಅನುಷ್ಠಾನ ಆಗುತ್ತೆ. ಅಂದರೆ ನಮ್ಮ ಬೋಧನೆ ಯಶಸ್ವಿ ಆಗುತ್ತೆ, ಜೊತೆಯಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಕೂಡ ಯಶಸ್ವಿ ಆಗುತ್ತೆ ಅಂತೇಳಿ ನಾವು ಭಾವಿಸ್ಬೋದು. ಹಾಗಾದರೆ IEPನ ಯಾರು ಮಾಡಬೇಕು, IEPಯನ್ನು ಹೇಗೆ ಮಾಡಬೇಕು, IEPಯ ಒಂದು ಪರಿಕಲ್ಪನೆ ಏನು? ಸೊ ಅದೇ ಇವತ್ತಿನ ಒಂದು ಸೆಷನ್. ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಆ್ಯಂಡ್ ಸ್ಟ್ರಾಟಜೀಸ್ ಅಂತ ಇಂಗ್ಲೀಷಲ್ಲಿದೆ. ಅದರ ಅಂಡರಲ್ಲಿ ಮತ್ತೊಂದೆರಡು ಸಬ್ಹೆಡಿಂಗ್ಸ್ ಕೊಟ್ಟಿದ್ದಾರೆ. ಅಂದರೆ ಅದರಲ್ಲಿ ಏನೇನು ಬರ್ತದೆ ಅನ್ನೋದು ಹೇಳಿಕೊಡ್ಬೇಕಂತೇಳಿ. ಇದನ್ನು ಕನ್ನಡದಲ್ಲಿ ಹೇಳೋದಾದರೆ ಇಂಡಿವಿಜುವಲೈಸ್ಡ್ ಅಂತ ಹೇಳಿದ್ರೆ ವೈಯಕ್ತೀಕೃತ ಅಂತ ಮಾಡ್ಬೋದು ನಾವು. ಅದನ್ನು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತ ತಂದಾಗ ಹಂಗೆ ಮಾಡಿದ್ರೆ ವೈಯಕ್ತೀಕೃತ ಅಂತ ವರ್ಡ್ ಇಲ್ಲ ಕನ್ನಡದಲ್ಲಿ. ಆ್ಯಕ್ಚುಲಿ ವೈಯಕ್ತಿಕವಾದ ಅಂತ ಬಳಸ್ಬೋದು. ಅಂದರೆ ಪ್ರತ್ಯೇಕವಾದ ಅಥವಾ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮಗುವಿಗೆ ಬೇಕಾದಂಥ ಎಜುಕೇಷನ್ ಪ್ರೋಗ್ರಾಮ್ ಅಂತೇಳಿ ಅಂದ್ಕೊಬೋದು ನಾವು. ಸರ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಹೇಳ್ತಾರೆ, ಎಜುಕೇಷನ್ ಪ್ರೋಗ್ರಾಮ್ ಅಂದರೆ ತುಂಬ ದೊಡ್ಡ ಕಾನ್ಸೆಪ್ಟ್ ಅಲ್ವಾ ಅಂತೇಳಿ. ಅಫ್ಕೋರ್ಸ್ ದೊಡ್ಡ ಕಾನ್ಸೆಪ್ಟೇನೆ. ಆದರೆ ಕೆಲವೊಂದು ವಿಚಾರಗಳನ್ನು ನಾವು ಸಂದರ್ಭ ಅನುಸಾರವಾಗಿ ದೊಡ್ಡ ಮಟ್ಟದಲ್ಲಿ ಅರ್ಥ ಮಾಡ್ಕೋಬೋದು. ಇನ್ನು ಸಂದರ್ಭದಲ್ಲಿ ಅವನ್ನ ಚಿಕ್ಕದಾಗಿ ಕೂಡ ಅಂದರೆ ಸಂಕ್ಷಿಪ್ತವಾಗಿ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಈ IEPನಲ್ಲಿ ಒಂದು ಮಗುವಿಗೆ ಬೇಕಾಗ್ತಕ್ಕಂಥ ಕಲಿಕಾ ವಿಧಾನವನ್ನು ಹೇಗೆ ನಾವು ಡೆವಲಪ್ ಮಾಡಬೇಕು ಮತ್ತು ಅದನ್ನು ಹೇಗೆ ಅನುಷ್ಠಾನ ಮಾಡಬೇಕು ಮತ್ತು ಅದ್ರ ಮೂಲಕ ಆ ಒಂದು ಮಗುವಿನ ಕಲಿಕೆನ ಹೇಗೆ ಬಲಗೊಳಿಸಬೇಕು ಅನ್ನುವಂಥದ್ದೇ ಈ ಕಾನ್ಸೆಪ್ಟು. ಸಾಮಾನ್ಯವಾಗಿ ದೃಷ್ಟಿ ಇರೋ ಮಕ್ಕಳನ್ನು ನಾವು ಒಂದು ಸಾಮಾನ್ಯ ತರಗತಿಯಲ್ಲಿ ಕೂರಿಸಿ ಅಲ್ಲಿ 30, 40, 50 ಮಕ್ಕಳ ತನಕ ಇರ್ತಾರೆ. ಕೆಲವೊಂದು ತುಂಬ ದೊಡ್ಡ ಶಾಲೆಗಳಾದರೆ 60-70 ಮಕ್ಕಳ ತನಕ ಇರ್ತಾರೆ. ಆಗ ಏನು ಮಾಡ್ತಾರೆ, ಸಾಮಾನ್ಯ ಟೀಚರ್ಸು ಜನರಲೈಸ್ ಆಗಿರ್ತಕ್ಕಂಥ ಒಂದು ಟೀಚಿಂಗ್ ಮೆಥಡಾಲಜಿಯನ್ನು ಯೂಸ್ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಅನುಸರಿಸ್ತಕ್ಕಂಥ ಒಂದು ಬೋಧನಾ ವಿಧಾನ. ಅದಕ್ಕೊಂದು ಲೆಸನ್ ಪ್ಲ್ಯಾನ್ ಮಾಡ್ಕೊಂಬರ್ತಾರೆ. ಸೊ ಬ್ಲ್ಯಾಕ್ ಬೋರ್ಡ್ ಯೂಸ್ ಮಾಡ್ಬೋದು, ಟೀಚಿಂಗ್ ಏಡ್ ಯೂಸ್ ಮಾಡ್ಬೋದು, ಅಥವಾ ಇನ್ಯಾವುದೋ ಆಡಿಯೋ ವಿಜುವಲ್ ಏಡ್ ಯೂಸ್ ಮಾಡ್ಬೋದು, ಅಥವಾ ಮಕ್ಕಳಿಗೆ ಬೋರ್ಡ್ ಮೇಲೆ ಲೆಕ್ಕವನ್ನು ಬರೆದು ತೋರಿಸ್ಬೋದು, ಅಥವಾ ಮ್ಯಾಪ್ ಬರೆದು ತೋರಿಸ್ಬೋದು, ಇತ್ಯಾದಿ ಇತ್ಯಾದಿ. ಅದನ್ನು ನಾವು ಸ್ವಲ್ಪ ನಮ್ಮ ಮಕ್ಕಳಿಗೆ ಅನ್ವಯಿಸಿದಾಗ, ಅಂದರೆ ದೃಷ್ಟಿ ವಿಶೇಷ ಚೇತನ ಮಕ್ಕಳಿಗೆ
ಅಳವಡಿಸ್ಕೊಳ್ಳುವಂಥ ಸಂದರ್ಭ ಬಂದಾಗ ಆ ಥರ ಜನರಲೈಸ್ ಆಗಿರ್ತಕ್ಕಂಥದ್ದನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಕೆಲವೊಂದನ್ನು ಮಾಡ್ಬೋದು. ನಾವು ಫಾರ್ ಎಕ್ಸಾಂಪಲ್ ಮಗ್ಗಿ ಹೇಳ್ಕೊಡ್ತೀವಿ ಅಂತ ಇಟ್ಕೋರಿ, ಟೇಬಲ್ಸ್ ಹೇಳ್ಕೊಡ್ತೀವಿ ಅಂದಾಗ ಎಲ್ಲ ಮಕ್ಕಳಿಗೂ ನಾವು ಜನರಲೈಸ್ ಆಗಿ ಟೇಬಲ್ಸನ್ನು ಹೇಳ್ಕೊಡ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಒಬ್ಬೊಬ್ಬನೇ ಇಂಡಿವಿಜುವಲಿ ಹೇಳ್ತಾ ಹೋಗ್ತೀವಿ, ನೀನು ಹೇಳು ಅಂತೇಳಿ. ಯಾವುದೋ ಒಂದು ಮಗು ಆ ಟೇಬಲನ್ನು ಹೇಳುವಲ್ಲಿ ಹಿಂದುಳಿದಿದ್ರೆ ಆಗೇನು ಮಾಡ್ತೀವಿ, ನಾವು ಪ್ರತ್ಯೇಕವಾಗಿ ಮಗುವನ್ನು ಕಾನ್ಸಂಟ್ರೇಟ್ ಮಾಡಿ, ಅಂದರೆ ಆ ಮಗುವಿಗೆ ಹೆಚ್ಚಿನ ಗಮನ ಕೊಟ್ಟು ಆ ಮಗುವಿಗೆ ಸುಲಭವಾಗಿ ಹೇಗೆ ಹೇಳ್ಕೊಡ್ಬೋದು ಅಥವಾ ಸ್ವಲ್ಪ ನಿಧಾನವಾಗಿ ಕಲಿಸುವಂಥದ್ದು, ಕೆಲವೊಂದನ್ನು ಆ ಮಗು ಹೇಗೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ಆಮೇಲೆ ಹೇಳ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದು ಮಗ್ಗಿದು ಒಂದು ಎಕ್ಸಾಂಪಲ್ ಅಷ್ಟೇ ಟೇಬಲ್ದು. ಅದೇ ಥರದಲ್ಲಿ ಯಾವುದು ಬೇಕಾದರೂ ಅನ್ವಯಿಸ್ಬೋದು. ಇಲ್ಲಿ ಬ್ರೈಲ್ ಕಲಿಕೆಗಿರ್ಬೋದು, ಮೊಬಿಲಿಟಿ ಆ್ಯಂಡ್ ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿಗಿರ್ಬೋದು, ಅಥವಾ ವಿಜ್ಞಾನ, ಭಾಷೆ ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ಕಲಿಸುವಂಥ ಸಂದರ್ಭ ಇರ್ಬೋದು. ಸಮಾಜ ವಿಜ್ಞಾನ ಅಂತ ಬಂದಾಗ ನಕಾಶೆ ಓದುವುದು ಕಲಿಸುವಂಥದ್ದು ಇರ್ಬೋದು. ಈ ಥರ ಆದಾಗ ಯಾವ ಒಂದು ಮಗುವಿಗೆ ಆ ಥರದ ಒಂದು ವಿಶೇಷ ಬೋಧನೆಯ ಅವಶ್ಯಕತೆ ಇದೆಯೋ ಅದನ್ನು ನಾವು ಡೆವಲಪ್ ಮಾಡುವಂಥದ್ದನ್ನೇ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಅಂದರೆ ಒಂದು ಗುಂಪನ್ನು ಉದ್ದೇಶವಾಗಿ ಇಟ್ಕೊಳ್ಳದೇನೆ ಒಂದು ಮಗುವನ್ನು ಗಮನದಲ್ಲಿಟ್ಕೊಂಡು ಆ ಮಗುವಿನ ವೈಯಕ್ತಿಕವಾದಂಥ ಕಲಿಕಾ ಅಭಿವೃದ್ಧಿ ಆಗೋದಕ್ಕೆ ಅಥವಾ ಆ ಮಗುವಿನ ಒಂದು ತಿಳುವಳಿಕೆಯ ಮಟ್ಟಕ್ಕೆ ನಾವು ನಮ್ಮ ಒಂದು ಕಲಿಕಾ ವಿಧಾನವನ್ನು ಅಳವಡಿಸ್ಕೊಂಡು ಮಗುವಿನ ಕಲಿಕೆಯನ್ನು ಬಲಪಡಿಸೋ ಅಂಥದ್ದು ಏನಿದೆ ಅದನ್ನು ನಾವು ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಪೋಷಕರ ಪಾತ್ರ ತುಂಬ ದೊಡ್ಡದಿದೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಇಡೀ IEPಯನ್ನು ಇಂಪ್ಲಿಮೆಂಟ್ ಮಾಡುವಾಗ, ಅದನ್ನು ನಾವು ಜಾರಿಗೊಳಿಸುವಾಗ ಅಫ್ಕೋರ್ಸ್ ಶಿಕ್ಷಕರೇ ಮುಖ್ಯವಾದಂಥ ಪಾತ್ರ ವಹಿಸಬೇಕು. ಆದರೆ ಶಿಕ್ಷಕರು ಅಲ್ಲದೇನೇ ಇನ್ನು ಯಾರನ್ನೆಲ್ಲ ನಾವು ಈ ಒಂದು IEPನಲ್ಲಿ ಇನ್ವಾಲ್ವ್ ಮಾಡ್ಕೋಬೋದು ಅಥವಾ ಭಾಗ್ಯಗಳನ್ನು ಮಾಡ್ಕೋಬೋದು ಅನ್ನೋದಾದರೆ ಪೋಷಕರು, ಭಾಳ ಮುಖ್ಯವಾಗಿ ಪೋಷಕರು. ಅದಾದ ನಂತರದಲ್ಲಿ ಇನ್ ಕೇಸ್ ಏನಾದ್ರೂ ಅವಶ್ಯಕತೆ ಬಿದ್ದರೆ ನಮಗೆ ಮೊಬಿಲಿಟಿ ಇನ್ಸ್ಟ್ರಕ್ಟರ್ ಇರ್ಬೋದು, ಬ್ರೈಲ್ ಕಲಿಸೋದಕ್ಕಂತ ಏನಾದರೂ ಪ್ರತ್ಯೇಕವಾಗಿ ಬ್ರೈಲ್ ಟೀಚರ್ ಅಂತಿದ್ರೆ ಅದನ್ನು IEP ಸೆಟಪ್ ಎಂದರಲ್ಲಿ ಸಮನ್ವಯ ಶಿಕ್ಷಣ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಶಾಲೆ ಮಕ್ಕಳನ್ನ ಅಡ್ಮಿಟ್ ಮಾಡಿದರೆ ಅಲ್ಲಿ ಆ ಮಕ್ಕಳಿಗೆ ಬ್ರೈಲ್ ಕಲಿಸಕ್ಕಂತ ಒಬ್ಬರು ಐಟಿನರಿ ಟೀಚರ್ ಅಥವಾ ರಿಸೋರ್ಸ್ ಟೀಚರ್ ಅಂತ ಬರ್ತಾರೆ. ಅಂಥವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದು. ಇಲ್ಲಿ ಕೆಲವೊಮ್ಮೆ ವೃತ್ತಿ ತರಬೇತಿ ಕೊಡುವಂಥವ್ರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದು, ಅಥವಾ ಕೌನ್ಸಿಲರ್ಸ್, ಸಮಾಲೋಚಕರು ಅಂಥವ್ರನ್ನೂ ಕೂಡ ಇನ್ವಾಲ್ವ್ಮೆಂಟ್ ಮಾಡ್ಕೋಬೋದು ಅಂತೇಳಿ. ಈ ಥರ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನು ಒಳಗೊಂಡಂತೆ ಕೂಡ ನಾವು ಈ ಒಂದು ಇಂಟಿಗ್ರೇಟೆಡ್ ಎಜುಕೇಷನ್ ಪ್ರೋಗ್ರಾಮನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಸೊ ಇದರ ಒಂದು ಮೂಲಾಂಶಗಳಂತ ಹೇಳಿದ್ರೆ 3 ಮುಖ್ಯ ಅಂಶಗಳನ್ನು ಗುರುತಿಸ್ತಾರೆ. ಒಂದನೇದಾಗಿ ಒಂದು ಅಸೆಸ್ಮೆಂಟ್ ಮಾಡುವಂಥದ್ದು ಅಂತ ಹೇಳ್ತಾರೆ. ಅದಾದ ನಂತರದಲ್ಲಿ ಈ IEP ಪ್ರೋಗ್ರಾಮನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು, ಮತ್ತೊಂದು ಮೌಲ್ಯಮಾಪನ. 3 ಮುಖ್ಯವಾದಂಥ ಮೂಲಾಂಶಗಳಂತ ಹೇಳ್ತಾರೆ. ಒಂದು ಮಗುವಿನ ಸಮಸ್ಯೆ ಏನಂತ ಗುರುತಿಸ್ಕೊಳ್ಳೋದು, ಅದಕ್ಕೆ ಬೇಕಾಗ್ತಕ್ಕಂಥ IEPಯನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು, ತದನಂತರದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮತ್ತು ಮೌಲ್ಯಮಾಪನ ಮಾಡುವಂಥದ್ದು 3 ಮುಖ್ಯವಾದ ಅಂಶಗಳಂತ ಹೇಳ್ತಾರೆ. ಈ ಥರದ ಒಂದು ಕಾನ್ಸೆಪ್ಟ್ ಏನಿದೆ ಇದನ್ನು ನಾವು ಇವತ್ತಿನ ಸೆಷನಲ್ಲಿ ನೋಡ್ತಾ ಹೋಗ್ಬೋದು. ಒಂದಷ್ಟು ಮೆಟೀರಿಯಲ್ ನಾನು ನಿಮಗೆ ಗ್ರೂಪಿಗೆ ಶೇರ್ ಮಾಡಿದ್ದೀನಿ ಆಲ್ರೆಡಿ. ಅಲ್ಲಿ ಪ್ರಕರಣ 1 ಅಂತಿದೆ. ಅದಾದ ನಂತರದಲ್ಲಿ ಒಂದೆರಡು ಟೂಲ್ಸ್ ಇದ್ದಾವೆ, ಅಸೆಸ್ಮೆಂಟ್ ಟೂಲ್ಸ್ ಇದೆ. ಡೆನ್ವರ್ ಅಂತ ಒಂದಿದೆ, ಇನ್ನೊಂದು ಕೂಡ ಕೊಟ್ಟಿದ್ದೀನಿ. ಅದಾದ ನಂತರದಲ್ಲಿ ವಾರ್ಷಿಕ ಒಂದು ಯೋಜನೆ, ಆ ವಾರ್ಷಿಕ ಯೋಜನೆಯನ್ನು ಮತ್ತು ಅಲ್ಪಾವಧಿ ಯೋಜನೆಯನ್ನು ಮಾಡುವಂಥದ್ದು, ಅಲ್ಪಾವಧಿ ಯೋಜನೆಯನ್ನು ಹೇಗೆ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡಬೇಕು, ಅದಾದ ನಂತರದಲ್ಲಿ ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ಒಂದು ಡಾಕ್ಯುಮೆಂಟೇಷನ್ ಮಾಡುವಂಥದ್ದು, ವರ್ತನ ಒಂದು ನಿರ್ಣಯ ಅಂತ ಹೇಳ್ತೀವಿ, ಅದನ್ನು ಮಾಡುವಂಥದ್ದು. ಅದಾದ ನಂತರ ಯೋಜನೆಯನ್ನು ರೂಪಿಸುವಂಥದ್ದು ಅಂತ ಹೇಳಿದ್ರೆ ಲಾಸ್ಟಲ್ಲಿ 2 ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಒಂದು ಮೌಲ್ಯಮಾಪನ ಅಂಥೇಳಿ, ಇನ್ನೊಂದು ದಾಖಲಾತಿ ನಿರ್ವಹಣೆ ಅಥವಾ ವರದಿ ಬರೆದಿಡುವುದು ಅಂತ ಹೇಳ್ಬಿಟ್ಟು. ಇದು ಒಟ್ಟು 6 ಮುಖ್ಯವಾದ ಹಂತಗಳಿದ್ದಾವೆ. ಅದಾದ ನಂತರದಲ್ಲಿ ಲಾಸ್ಟ್ 2 ನಾವು ಅದರ ಪ್ರೋಸೆಸ್ ಜೊತೆಯಲ್ಲೇ ಮಾಡ್ಕೊಂಡು ಹೋದರೆ ಇಡೀ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಇಷ್ಟನ್ನು ನಾನು ಹೇಳ್ತಾ ಈ ಒಂದು IEPಯ ಒಂದು ವಿವರಣೆ ಇರತಕ್ಕಂಥ PPT ಇಲ್ಲಿ ಸ್ಲೈಡ್ ಶೋ ಮಾಡ್ಕೊಂಡಿದ್ದೀವಿ ನಾವು. ಆ ಸ್ಲೈಡ್ ಶೋವನ್ನು ನೋಡ್ತಾ ಹೋಗೋಣ. ನನಗೆ ಅನಿತಾ ಅವರು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು
ಓದ್ತಾ ಹೋಗ್ತಾರೆ. ನಿಮಗೆ ಎಲ್ಲಾದ್ರೂ ಡೌಟ್ಸ್ ಇದ್ದರೆ, ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಸೊ ಆ ಒಂದು ವಿಷಯವನ್ನು ಕುರಿತಂತೆ ನಾವು ಚರ್ಚೆ ಮಾಡ್ತಾ ಹೋಗೋಣಂತೆ. ಸ್ಲೈಡ್ಸ್ ಸ್ವಲ್ಪ ಜಾಸ್ತಿ ಇದೆ, ನಾವು ಡಿಸ್ಕಷನನ್ನು ಸ್ವಲ್ಪ ಬೇಗ ಮಾಡ್ಕೊಂಡ್ರೆ ಅಷ್ಟು ಸ್ಲೈಡರ್ಸನ್ನು ಕವರ್ ಮಾಡ್ಬೋದು ಅಂತ ಭಾವಿಸ್ತೀನಿ. ಇನ್ ಕೇಸ್ ನಾವು ಅಷ್ಟು ಸ್ಲೈಡರ್ಸನ್ನು ಕವರ್ ಮಾಡೋಕ್ಕಾಗಿಲ್ಲ ನಮಗೆ ಸಿಕ್ಕಿರುವಂಥ ಅವಧಿನಲ್ಲಿ ಅಂತಂದರೆ, ಆ ಇಡೀ ಮೆಟೀರಿಯಲ್ ಏನಿದೆ ಮತ್ತು ಆ PPT ಏನಿದೆ ಅದಷ್ಟನ್ನು ನಾನು ನಿಮ್ಮ ಗ್ರೂಪಿಗೆ ಶೇರ್ ಮಾಡ್ತೀನಿ. ನಿಮಗೆ ಸಾಧ್ಯ ಆದರೆ ಅದನ್ನು ನೀವು ನಿಮ್ಮ ಶಾಲಾ ಮಟ್ಟದಲ್ಲಿ ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ತೊಗೊಂಡೋಗಿ ನೀವು ಅದನ್ನು ಮತ್ತೊಮ್ಮೆ ಓದ್ಕೊಳ್ಳೋದ್ರ ಮೂಲಕ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಇಂಡಿವಿಜುವಲ್ ಪರಿಚಯ ಮಾಡ್ಕೋಬೇಕಾ ಅಂತ ಒಂದು ಪ್ರಶ್ನೆ ಇದೆ. ಬಹುಶಃ ಹಂಗೆ ಪರಿಚಯಕ್ಕೆ ಹೋದರೆ ಹೆಚ್ಚು ಸಮಯ ಹೋಗ್ಬೋದೇನೋ ಅಂತ ಗೊತ್ತಿಲ್ಲ. ಫಾರ್ಮಾಲಿಟಿ ಇದೆಯಾ ಅದ ಪರಿಚಯ ಮಾಡ್ಕೊಳ್ಳೋದು, ಇಂಡಿವಿಜುವಲ್ ಟೀಚರ್ಸ್ ಪರಿಚಯ ಮಾಡ್ಕೊಳ್ಳುವಂಥದ್ದು? ಅಲ್ಲಿ ನಿಮಗೆ ನೀವು ಪರಿಚಯ ಆಗಿದ್ದೀರಾ, ನನ್ನ ಪರಿಚಯ ನಾನು ನಿಮಗೆ ಮಾಡ್ಕೊಂಡಿದ್ದೀನಿ. ಇನ್ನು ನಿಮ್ಗಳ ಪರಿಚಯ ನನಗೆ ಆಗ್ಬೇಕಂತಂದರೆ ಡಿಸ್ಕಷನ್ ಟೈಮಲ್ಲಿ ನೀವು ಯಾರಾದರೂ ಮಾತಾಡ್ತಾ ಹೋದಾಗ ಅಲ್ಲೇ ನಿಮ್ಮ ಹೆಸರು ಸ್ಕೂಲಿಗೆ ಕೇಳ್ಕೊಂಬಿಡ್ತೀನಿ, ಆಗ್ಬೋದಲ್ಲ? ಸೊ ಅದಕ್ಕಂತ ಸಪ್ರೇಟ್ ಟೈಮ್ ನಾವನ್ನ ಸ್ಪೆಂಡ್ ಮಾಡೋದು ಬೇಡ ಅಂದ್ಕೋತೀನಿ. ಓಕೆ, ಥ್ಯಾಂಕ್ ಯು. ಅನಿತಾ ಅವರು ಸ್ಲೈಡರ್ಸ್ಗೆ ಹೋಗೋಣ. ಪೋಷಕರು, ಶಿಕ್ಷಕರು ಅಥವಾ ಸಮುದಾಯ ಕಾರ್ಯಕರ್ತರು. ದೈನಂದಿನ ಕೌಶಲ್ಯಗಳು, ಪರಿಸರದ ಕಲ್ಪನೆ, ಸಂವಹನ ಕೌಶಲ್ಯಗಳು. ಶಾಲಾ ಶಿಕ್ಷಣಕ್ಕೆ ಸಿದ್ಧತೆ. He don't want, he only said. Whatever comes in the book, that is only recorded there. Okay, okay. Sir, mic ಇಟ್ಕೊಂಡು ಮಾಡಬೇಕಂತೆ, ಈ ಕಡೆ ನೀವು ಮೈಕಲ್ಲಿ ಮಾತಾಡೋದಲ್ಲ. ಓಕೆ ಓಕೆ, ಅಲ್ಲೇ ಬರಲಾ? ಬನ್ನಿ, ನಾನು ಬೇಕಾದ್ರೆ ಹೋಗ್ಬಿಟ್ಟು ಹೇಳಿ. ಸ್ಟಿಕ್ಕನ್ ಹಾಕ್ಬಿಡ್ತೀನಿ. ಎಸ್, ಓಕೆ. ನೋಡಿ, ಈ ಗುರಿ ಸಾಧನೆ ಅಂತ ಹೇಳ್ತೀವಿ ನಾವು. ಹಾಗಾದರೆ ನಾವು ಹಾಕ್ಕೊಂಡಿರ್ತಕ್ಕಂಥ ಗುರಿ ಏನು? ಮಗುವನ್ನು ಸ್ವಾವಲಂಬನೆ ಮಾಡುವಂಥದ್ದು ಅಂತ ಹೇಳ್ತೀವಿ. ಮಗುವನ್ನು ಸ್ವಾವಲಂಬನೆಗೊಳಿಸೋದು ಯಾವಾಗ? ಆ ಅಂಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ. ಬೋಧನೆ ಮತ್ತು ತರಬೇತಿ ನಿರ್ದಿಷ್ಟ ತತ್ವಗಳ ಆಧಾರದ ಮೇಲೆ ನಡೆದಾಗ ಮಾತ್ರ ಈ ಗುರಿ ತಲುಪಬಹುದು. ಕರೆಕ್ಟ್ ಅಲ್ವಾ? ಯಾವುದೇ ಒಂದು ಬೋಧನೆ ಮತ್ತು ತರಬೇತಿ ನಾವು ನಿರ್ದಿಷ್ಟವಾದಂಥ ತತ್ವಗಳು ಅಂದರೆ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ, ಅದನ್ನ ಇಟ್ಕೊಂಡು ಮಾಡಿದಾಗ ನಾವು ಆ ಒಂದು ಗುರಿ ಸಾಧನೆ ಮಾಡೋಕೆ ಅಂದರೆ ಮಗುವನ್ನು ಸ್ವಾವಲಂಬನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆಲ್ಲ ನಮಗೆ ಟೀಚರ್ಸ್ ಟ್ರೈನಿಂಗು, ಅದಕ್ಕೊಂದು ಸಿಲೆಬಸ್ಸು, ಅದಕ್ಕೊಂದು ಲೆಕ್ಚರ್. ಕರೆಕ್ಟ್ ಅಲ್ವಾ? ಎಸ್, ನೆಕ್ಸ್ಟ್. ದೃಷ್ಟಿಹೀನತೆಯುಳ್ಳ ಪ್ರತಿಯೊಂದು ಮಗುವಿಗೂ ವೈಯಕ್ತಿಕ ಸಾಮರ್ಥ್ಯಗಳು ಮತ್ತು ಅದು ಎದುರಿಸುತ್ತಿರುವ ಸವಾಲುಗಳ ಆಧಾರದ ಮೇಲೆ ರೂಪಿಸಲಾದ ಪ್ರತ್ಯೇಕ ಅಥವಾ ವೈಯಕ್ತಿಕ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮ ಅಗತ್ಯ. ಎಸ್, ಪ್ರತಿ ಮಗುವಿಗೂ ಕೂಡ ನಾವು ಇಂಡಿವಿಜುವಲ್ ಒಂದು ಪ್ರೋಗ್ರಾಮ್ ಬೇಕು ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳ ಒಂದು ನೀಡ್ಸ್ ಅಥವಾ ಬೇಕು ಬೇಡಗಳು ಒಂದೇ ಆಗಿರಲ್ಲ, ಅಥವಾ ಅವ್ರ ಕಲಿಕಾ ಮಟ್ಟ ಅಥವಾ ಅವ್ರ ಕೌಶಲ್ಯವನ್ನು ಅರ್ಥ ಮಾಡ್ಕೊಳ್ಳೋಂಥ ಮಟ್ಟ ಒಂದೇ ಆಗಿರಲ್ಲ ಅಂಥೇಳಿ. ಹಾಗಾಗಿ ಈ ಒಂದು ಇಂಡಿವಿಜುವಲೈಸ್ ಎಜುಕೇಷನ್ ಪ್ರೋಗ್ರಾಮ್ ಬೇಕಾಗುತ್ತೆ ಅಂಥೇಳಿ. ನೆಕ್ಸ್ಟ್, ಯಾರು ಸಹಕರಿಸಬೇಕು? ಎಸ್, ಶಿಕ್ಷಕರು, ಇತರ ವೃತ್ತಿಪರರು, ಪೋಷಕರು. ಓಕೆ, ನೆಕ್ಸ್ಟ್. ಇದು ಅಂಡರ್ಸ್ಟುಡ್ ಅಲ್ವಾ? ನೆಕ್ಸ್ಟ್. ಪೋಷಕರ ಪಾತ್ರದ ಮಹತ್ವ. ನಾನು ಹೇಳಿದೆ ಇಂಪಾರ್ಟೆಂಟ್ ಆಗಿ ಪೋಷಕರ ಪಾತ್ರ ತುಂಬ ಇರ್ತದೆ ಇಲ್ಲಿ ಅಂತೇಳಿ. ಪೋಷಕರ ಪಾತ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಯಾಕಂದರೆ ಮಗು ಅವ್ರದ್ದೇನೆ ಫಸ್ಟ್ ಥಿಂಗ್. ಪ್ರತಿಯೊಬ್ಬ ಪೋಷಕರಿಗೆ ಅವ್ರ ಮಗು ಇಂಡಿಪೆಂಡೆಂಟ್ ಆಗಬೇಕು, ಸಮಾಜದಲ್ಲಿ ಸ್ವಾವಲಂಬಿ ಆಗಬೇಕು, ಒಂದು ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬೆಳಿಬೇಕನ್ನೋ ಒಂದು ಆಸೆ ಇರ್ತದೆ. ಹಾಗಾಗಿ ಈ ಒಂದು
ಪ್ರಕ್ರಿಯೆಯಲ್ಲಿ ಈ ಪೋಷಕರ ಪಾತ್ರ ತುಂಬ ದೊಡ್ಡದಾಗಿರ್ತದೆ. ಕಂಟಿನ್ಯೂ ಮಾಡು. ಶಿಕ್ಷಕರು ಏಕೆ ಮತ್ತು ಹೇಗೆ IEPಯನ್ನು ರೂಪಿಸಿದ್ದಾರೆ ಎಂಬುದರ ಹಿನ್ನೆಲೆಯನ್ನು ಪೋಷಕರು ಅರ್ಥ ಮಾಡಿಕೊಳ್ಳಲು ಸಹಾಯಕ. ಎಸ್, ಅವ್ರನ್ನ ನಾವು ಇನ್ವಾಲ್ವ್ಮೆಂಟ್ ಮಾಡಿಕೊಂಡ್ರೆ ಅವ್ರಿಗೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾವು IEPಯನ್ನು ಯಾಕೆ ರೂಪಿಸಿದ್ದೀವಿ ಮತ್ತು ಅದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋಂಥದ್ದನ್ನು ಪೋಷಕರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅವ್ರು ಇನ್ವಾಲ್ವ್ಮೆಂಟ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಇನ್ವಾಲ್ವ್ಮೆಂಟ್ ಯಾಕೆ ಮಾಡ್ಬೇಕಂತ ಮುಂದೆ ಬರ್ತದೆ. ಅವ್ರು ಇನ್ವಾಲ್ವ್ಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತಾಯಿದ್ವಿ ಮಗುವಿಗೆ ಕಲಿಸೋದಕ್ಕೆ ಅನ್ನುವಂಥದ್ದು ಪೋಷಕರಿಗೆ ಅರ್ಥ ಆಗಲ್ಲ. ಹಾಗಾಗಿ ಅವ್ರಿಗೆ ನಾವು ಈ ಒಂದು IEP ಕಾನ್ಸೆಪ್ಟನ್ನು ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್, ಮಗುವಿನ ವರ್ತನೆ ಮಗುವಿನ ವರ್ತನೆ, ಅದರ ಇಷ್ಟ ಕಷ್ಟಗಳು, ಆಟದಲ್ಲಿ ಕಳೆಯುವ ಸಮಯ, ಆಹಾರ ಸೇವಿಸುವ ರೀತಿಗಳು ಹಾಗೂ ಶಾಲೆ ಮತ್ತು ಕಲಿಕಾ ಚಟುವಟಿಕೆಗಳ ಬಗ್ಗೆ ಅದರ ಮನೋಭಾವ ಇವೆಲ್ಲದರ ಕುರಿತು ಪೋಷಕರ ಬಳಿ ಅಮೂಲ್ಯ ಮಾಹಿತಿ. ಇದು ನಿಜ ಅಲ್ವಾ? ಒಂದು ಮಗು ಶಾಲೆ ಬರೋಕ್ಕೆ ಮುಂಚೆ ಅದು ಪೋಷಕರ ಹತ್ರ ಬೆಳೆದಿರ್ತದೆ. ಆ ಮಗುವಿನ ಬೇಕು ಬೇಡಗಳು, ಇಷ್ಟ ಕಷ್ಟಗಳು, ಅದರ ಸ್ಕಿಲ್ಸ್ ಏನು, ಅದರ ಒಂದು ಕಲಿಕಾ ಮಟ್ಟ ಏನು, ಅಥವಾ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಬೇಕನ್ನುವಂಥ ಎಲ್ಲ ವಿಚಾರಗಳು ಯಾರಿಗೆ ಗೊತ್ತಿರ್ತದೆ ಅಂದರೆ ಪೋಷಕರಿಗೆ ಗೊತ್ತಿರ್ತದೆ. ನಾವು ಬಂದ ಕೂಡಲೇ, ಶಾಲೆಗೆ ಬಂದ ಕೂಡಲೇ ನಾವು ಏನು ಮಾಡ್ತೀವಿ, ಪೋಷಕರದ್ದು ಇಂಟ್ರಾಕ್ಷನ್ ಮಾಡಿಕೊಂಡು ಆ ಮಗುವಿನ ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊತೀವಿ. ನಾವು ಆ ಒಂದು ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು ಹೊರತು ಯಾವ ಮಗುವನ್ನು ಕೂಡ ನಾವು ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ಳಲ್ಲ. ಸಾಮಾನ್ಯ ಮಕ್ಕಳಾದರೆ ಗರಗಡ ಕರ್ಕೊಂಬಂದು ಅಡ್ಮಿಷನ್ ಮಾಡಿಸ್ಬಿಡ್ತಾರೆ. ಆದರೆ IEP ಬ್ಲೈಂಡ್ ಮಕ್ಕಳಂತ ಬಂದಾಗ ಅವರನ್ನು ಕರ್ಕೊಂಡು ಬಂದ ಕೂಡಲೇ ನಾವು ತಂದೆ ತಾಯಿಗಳ ಜೊತೆ ಇಂಟ್ರಾಕ್ಷನ್ ಮಾಡೇ ಮಾಡ್ತೀವಿ. ನಾವು ಮೀನ್ಸ್ ಯಾರು ಶಾಲಾ ಮುಖ್ಯಸ್ಥರಿರ್ತಾರೋ ಅವರು ಆ ಒಂದು ಇಂಟ್ರಾಕ್ಷನ್ ಸೆಷನ್ ಮಾಡೇ ಮಾಡ್ತಾರೆ. ಓಕೆ, ನೆಕ್ಸ್ಟ್. IEP ಹೇಗೆ ರೂಪಿಸಲಾಗುತ್ತದೆ ಎಂಬ ಅರಿವು ಪೋಷಕರಿಗಿದ್ದರೆ ಅವರು ಶಿಕ್ಷಕರಿಗೆ ಸಹಕರಿಸಿ ಮಗುವಿಗೆ ಇನ್ನಷ್ಟು ಉತ್ತಮ ಸಹಾಯ ಒದಗಿಸಲು ಸಾಧ್ಯವಾಗುತ್ತದೆ. ಎಸ್, ಇದು ಒಂದು ಕೈ ಚಪ್ಪಾಳೆ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಲ್ಲ. ಹಾಗೆ ಆ ಮಗುವಿನ ಸಂಪೂರ್ಣ ಬೆಳವಣಿಗೆ ಆಗಬೇಕಂದ್ರೆ ಶಿಕ್ಷಕರು ಏನು ಹಮ್ಕೋತಾರೋ ಕಾರ್ಯಕ್ರಮ, ಆ ಕಾರ್ಯಕ್ರಮಕ್ಕೆ ಪೋಷಕರ ಒಂದು ನೆರವು ಕೂಡ ಇದ್ದರೆ ಅದು ಯಶಸ್ವಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಪೋಷಕರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಈ ಕಾರ್ಯಕ್ರಮದಲ್ಲಿ ಅಂತೇಳಿ. ನೆಕ್ಸ್ಟ್, ಇದಲ್ಲದೆ ಪೋಷಕರು ಮನೆಯಲ್ಲಿ IEPಯನ್ನು ಮುಂದುವರಿಸಬೇಕಾಗುತ್ತದೆ. ಯಾಕೆ ಅಂದರೆ ನಾವು ಸ್ಪೆಷಲ್ ಸ್ಕೂಲು ಸೆಟಪ್ ಆದರೆ ಮಗು 24/7 ಸ್ಪೆಷಲ್ ಸ್ಕೂಲಲ್ಲಿ ಇರ್ತದೆ. ಆದರೂ ಕೂಡ ದಸರಾ ರಜೆ ಅಥವಾ ಬೇಸಿಗೆ ರಜೆ ಅಂತ ಬಂದಾಗ ಮಗುವನ್ನು ನಾವು ಮನೆಗೆ ಕಳಿಸ್ತೀವಿ. ಆ ಸಂದರ್ಭದಲ್ಲಿ ಶಾಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಹಾಕಿರ್ತೀವಿ, ಮಗುವಿಗೆ ಒಂದು ಟೀಚಿಂಗನ್ನು ಶುರು ಮಾಡಿರ್ತೀವಿ, ಒಂದು ಯಾವುದೋ ಕಲಿಕೆ ಶುರು ಮಾಡಿರ್ತೀವಿ. ಆ ಕಲಿಕೆ ಮಗು ಮನೆಗೆ ಹೋದ್ಮೇಲೆ ಏನಾಗುತ್ತಪ್ಪ ಅಂದರೆ ಕಂಟಿನ್ಯೂ ಆಗಿಲ್ಲ ಅಂದರೆ ನಿಂತು ಹೋಗೋ ಸಾಧ್ಯತೆ ಇರುತ್ತೆ. ಆಗ ನಾವು ಪೋಷಕರಿಗೆ ನೋಡಿ, ನಿಮ್ಮ ಮಗುಗಿಂತ ಒಂದು ಸ್ಕಿಲ್ಸನ್ನು ನಾವು ಕಲಿಸೋವಂಥದ್ದು ಶುರು ಮಾಡಿದ್ವಿ, ನೀವು ಮನೇಲಿ ರಜಾದಲ್ಲಿದ್ದಾಗ ಇದನ್ನು ನೀವು ಕಂಟಿನ್ಯೂ ಮಾಡಿದ್ರೆ ಮಗುಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಕೊಟ್ಟಾಗ ಏನಾಗುತ್ತೆ, ಅಲ್ಲಿ ಕಲಿಕೆ ನಿರಂತರ ಆಗುತ್ತೆ. ಮತ್ತು ಪೋಷಕರು ಕೂಡ ನಾವೇನು ಮಗು ಕಲಿಸ್ತಾ ಇದ್ವಿ, ಹೇಗೆ ಕಲಿಸ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ವಿಶೇಷವಾಗಿ ಶೌಚಾಕ್ರಿಯೆ, ಆಹಾರ ಸೇವನೆ ಮತ್ತು ಸ್ವಚ್ಛತಾ ಅಭ್ಯಾಸಗಳು ಮುಂತಾದ ಕಾರ್ಯಗಳಲ್ಲಿ ಶಿಕ್ಷಕರಿಗಿಂತಲೂ ಹೆಚ್ಚು ಹೊಣೆಗಾರಿಕೆ ಪೋಷಕರಾಗಿರುತ್ತದೆ. ಕರೆಕ್ಟ್ ಅಲ್ವಾ? ಇದು ಪೋಷಕರಿಗೆ ಹೆಚ್ಚು ಜವಾಬ್ದಾರಿ ಇರ್ತದೆ. ಯಾಕಂದರೆ ಮನೆಯಿಂದನೇ ಮಗು ಶಾಲೆಗೆ ಬರೋದು, ಮತ್ತು ಮನೆಯಿಂದ ಶಾಲೆಯಿಂದ ಮಗು ವಾಪಸ್ ನಾವು ಮನೆಗೆ ಕಳಿಸಿದಾಗ ಶಾಲೆಯಲ್ಲಿ ಕಲಿಸಲಾಗದ ಎಷ್ಟೋ ಕೌಶಲ್ಯಗಳನ್ನ ನಾವು ಪೇರೆಂಟ್ಸ್ ಬಂದಾಗ ಹೇಳಿ ಕಳಿಸ್ತೀವಿ. ನೋಡ್ರಿ ಮಗುಗೆ ಇದನ್ನು ಪ್ರಾಕ್ಟೀಸ್ ಮಾಡಿಸ್ರಿ, ಇದನ್ನು ಕಲಿಸ್ರಿ, ಸ್ವಲ್ಪ ಹಿಂದುಳ್ಕೊಂಡಿದೆ ಅಂತ ಹೇಳಿ ಕಳಿಸ್ತೀವಿ ನಾವು. ಹಾಗಾಗಿ ಈ IEP ಅನ್ನುವಂಥದ್ದು ಏನಿದೆಯಲ್ಲ, ಇದು ವರ್ಷ ಪೂರ್ತಿ ನಡೆಯುವಂಥ ಕಾರ್ಯಕ್ರಮ ಮತ್ತು ನಿರಂತರವಾಗಿ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದನ್ನು ನಾವಿಲ್ಲಿ ಇವತ್ತು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಿದ್ದೀವಿ. ಓಕೆ, ನೆಕ್ಸ್ಟ್. ಯಾವಾಗ IEP ರೂಪಿಸಬೇಕು? ಎಸ್, ಯಾವಾಗ ರೂಪಿಸ್ಬೇಕು IEP? ಹಾಗಾದರೆ IEP ಮಾಡ್ಬೇಕಂತ ಹೇಳ್ತೀವಿ. ಇಂಪಾರ್ಟೆನ್ಸ್ ಗೊತ್ತಾಯ್ತು ನಮಗೆ. IEP ಇಲ್ಲದ್ರೆ ಮಕ್ಕಳು ನಾವು ಸ್ವಾವಲಂಬಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಆದರೆ ಯಾವಾಗ ರೂಪಿಸ್ಬೇಕು, ಇದನ್ನು ಯಾವ ಸ್ಟೇಜಲ್ಲಿ ಇದನ್ನು ರೂಪಿಸ್ಬೇಕು ಅನ್ನುವಂಥದ್ದು. ಮಗುವಿನ ದೃಷ್ಟಿ ಸಾಮರ್ಥ್ಯವನ್ನು ತಿಳಿದುಕೊಂಡ ನಂತರ ಪ್ರತ್ಯೇಕ ಅಥವಾ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮ IEPಯನ್ನು ಯೋಜಿಸಬೇಕು. ಎಸ್, ಮಗುವಿನ ದೃಷ್ಟಿ ಸಾಮರ್ಥ್ಯವನ್ನು ಮೊದಲು ಅಸೆಸ್ ಮಾಡಬೇಕಾಗುತ್ತೆ ನಾವು. ಆ ದೃಷ್ಟಿ ಸಾಮರ್ಥ್ಯವನ್ನು ಅಸೆಸ್ ಮಾಡಿದಾಗ ಆ ಮಗುವಿಗೆ ನಾವು ಯಾವ ರೀತಿಯ ಒಂದು IEPಯನ್ನು ಮಾಡ್ಬೋದು ಅಂದರೆ ಒಂದೊಂದು ಕಾನ್ಸೆಪ್ಟನ್ನು ಕಲಿಸುವಲು. ಈಗ ಡೈಲಿ ಲಿವಿಂಗ್ ಸ್ಕಿಲ್ ಕಲಿಸೋದಕ್ಕಿರ್ಬೋದು, ಬ್ರೈಲ್ ಕಲಿಸೋದಕ್ಕಿರ್ಬೋದು, ಅಥವಾ ಇನ್ಯಾವುದೋ ಗಣಿತದ ಮೂಲ ಕಲ್ಪನೆಗಳನ್ನು ಕೊಡೋದಕ್ಕಿರ್ಬೋದು, ಅಥವಾ ವಿಜ್ಞಾನದ ಒಂದಷ್ಟು ವಿಷಯಗಳನ್ನು ಕಲಿಸೋದಕ್ಕಿರ್ಬೋದು. ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಆ ಮಗುವಿನ ದೃಷ್ಟಿ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಂಡ ಮೇಲೆ ನಾವು ಈ IEPಯನ್ನು ರೂಪಿಸೋಕ್ಕೆ ಸಾಧ್ಯ. ಯಾಕಂದರೆ ಸಂಪೂರ್ಣ ದೃಷ್ಟಿ ಇಲ್ಲದ ಮಗುವಿಗೆ ಹೇಳ್ಕೊಡೋ ರೀತಿಯಲ್ಲೇ ನಾವು ಪಾರ್ಶ್ವಾಂಧ ಮಕ್ಕಳಿಗೂ ಅಥವಾ ಅಲ್ಪದೃಷ್ಟಿ ಇರೋ ಮಕ್ಕಳಿಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಪಾರ್ಶ್ವಾಂಧ ಮಕ್ಕಳಿಗೆ ನಾವು ಸ್ವಲ್ಪ ಕಾನ್ಸೆಪ್ಟನ್ನು ಹೇಳ್ಬಿಟ್ಟು ಅವ್ರಿಗೆ ಈ ಚಿತ್ರ ನೋಡಪ್ಪ ಸ್ವಲ್ಪ ಹತ್ರ ಇಟ್ಕೊಂಡ್ರೆ ಕಾಣುತ್ತಂದ್ರೆ ಅವ್ನ ಚಿತ್ರ ನೋಡ್ಕೊಂಡು ಅರ್ಥ ಮಾಡ್ಕೊಂಬಿಡ್ತಾನೆ ಬೇಗ. ಅದೇ ಟೋಟಲಿ ಬ್ಲೈಂಡ್ ಮಗುಗೆ ನೀವು ಕಲ್ಪನೆಗಳನ್ನು ಮೂಡಿಸುವಲ್ಲಿ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ದೃಷ್ಟಿ ಮಟ್ಟ ಹೇಗಿದೆ ಅನ್ನೋದನ್ನು ನಾವು ಫಸ್ಟು ಅಸೆಸ್ ಮಾಡಬೇಕಾಗುತ್ತೆ. ಅದಾದ ನಂತರ IEPಯನ್ನು ರೂಪಿಸಬೇಕಾಗುತ್ತೆ ಅಂತ. ನೆಕ್ಸ್ಟ್,
ಏಕೆಂದರೆ IEPಯು ಮಗುವಿನ ಅಗತ್ಯಗಳು ಮತ್ತು ಸಾಮರ್ಥ್ಯಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಎಸ್, ಮಗುವಿನ ಅಗತ್ಯ ಮತ್ತು ಅದರ ಸಾಮರ್ಥ್ಯ, ಮಗುವಿಗೆ ಏನು ಬೇಕು ಮತ್ತು ಅದ್ರ ಯಾವ ಸಾಮರ್ಥ್ಯ ಇದೆ, ಯಾವ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಕಲಿಯುವಂಥ ಸಾಮರ್ಥ್ಯ ಇದೆ, ಅಥವಾ ಕಲಿಕಾ ಸಾಮರ್ಥ್ಯ ಎಷ್ಟಿದೆ ಅದರದ್ದು. ನೇರವಾಗಿ ಹೇಳೋದಾದ್ರೆ ಬುದ್ಧಿಮಟ್ಟ ಅಂತ ಹೇಳ್ತೀವಿ, IQ. ಸೊ ಅದರ IQವನ್ನು ಅರ್ಥ ಮಾಡ್ಕೊಂಡು ನಾವು ಕಲಿಸ್ಬೇಕಾಗತ್ತೆ. ನೆಕ್ಸ್ಟ್, ಮಗು ಕಲಿಯುತ್ತಿದೆಯೇ ಇಲ್ಲವೇ ಎಂಬುದನ್ನು ಹಾಗೂ ನೀವು ಬಳಸುತ್ತಿರುವ ತಂತ್ರಗಳು ಮತ್ತು ವಿಧಾನಗಳು ಸೂಕ್ತವಾಗಿವೆಯೇ ಎಂಬುದನ್ನು ನಿಯಮಿತ ಅವಧಿಗಳಲ್ಲಿ ಪರಿಶೀಲಿಸಬೇಕಾಗುತ್ತದೆ. ಎಸ್, ಇದು ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ ನಾವು. ಇದನ್ನು ಸಾಮಾನ್ಯ ಶಾಲೆಗಳಲ್ಲೂ ಮಕ್ಕಳಿಗೆ ಮಾಡ್ತಾರೆ, ಆದರೆ ನಮ್ಮ ವಿಶೇಷ ಶಾಲೆಗಳಲ್ಲಿ 2 ಥರದಲ್ಲಿ ಮಾಡಬೇಕು. ಒಂದು ಅವ್ರ ಪಠ್ಯಕ್ರಮ ಕಲಿತಾರೆ ಅನ್ನೋದ್ರ ಬಗ್ಗೆ ಟೆಸ್ಟು ಮತ್ತೊಂದು ಮಗದೊಂದು ಮಾಡ್ತೀವಿ ನಾವು. ಅದೇ ಥರದಲ್ಲಿ ವಿಶೇಷ ಕೌಶಲ್ಯಗಳನ್ನು ಕೂಡ ಕಲಿಯುವಾಗ ಮಗು ಕಲಿತಾ ಇದೆಯಾ, ಈಗ ಬ್ರೈಲ್ ಅಕ್ಷರಗಳನ್ನು ಕಲಿಸುವಾಗ ಆ ಇಂದ ಅಮ್ಮವರೆಗೂ ಕಲಿಸಿದ್ರೆ, ಅಥವಾ 6 ಚುಕ್ಕಿಯನ್ನು ಕಾನ್ಸೆಪ್ಟ್ ಕೊಟ್ಟಿದ್ರೆ ಅದು 6 ಚುಕ್ಕಿ ಕರೆಕ್ಟಾಗಿ ಗುರುತಿಡಿತಾ ಇದೆ, ಅಥವಾ ಕೇವಲ ಕೆಲವು ಚುಕ್ಕಿಗಳನ್ನು ಮಾತ್ರ ಗುರುತಿಡಿತಿದೆ, ಅಥವಾ ಕೆಲವು ಅಕ್ಷರಗಳನ್ನು ಮಾತ್ರ ಗುರುತಿಡಿತಿದೆ ಅಂತ ನಾವು ಇವ್ಯಾಲ್ಯೂಯೇಷನ್ ಮಾಡ್ಕೊಂಡಾದ್ಮೇಲೆ ಅದು ಯಾವ ಲೆವೆಲ್ ಇದೆ, ಅದು ನೆಕ್ಸ್ಟ್ ಲೆವೆಲ್ ಏನು ಕಲಿಸ್ಬೇಕು, ಈ ಥರದ ನಿರಂತರವಾದಂಥ ಒಂದು ಪ್ರಕ್ರಿಯೆ ಈ IEPನಲ್ಲಿ ನಡೀತಾ ಇರ್ತದಂತ. ನೆಕ್ಸ್ಟ್, 3 ಮೂಲಾಂಶಗಳು. ಎಸ್, 3 ಮೂಲಾಂಶಗಳು. ಈ IEPನ ನಾವು ಇಂಪ್ಲಿಮೆಂಟ್ ಮಾಡುವಾಗ ಮುಖ್ಯವಾದಂಥ 3 ಅಂಶಗಳನ್ನು ನೆನ್ಪಿಡಬೇಕಾಗುತ್ತೆ. ಮೊದಲನೇದು ಮೌಲ್ಯ ಯೋಜನೆ, ಅಸೆಸ್ಮೆಂಟ್. ಅಸೆಸ್ಮೆಂಟ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಅಸೆಸ್ಮೆಂಟ್ ಮತ್ತು ಇವ್ಯಾಲ್ಯೂಯೇಷನ್ 2 ಪದ ಬರುತ್ತೆ ಇದರಲ್ಲಿ. ಆ ಅಸೆಸ್ಮೆಂಟ್ ಅನ್ನುವಂಥದ್ದನ್ನು ನಾವು IEPಯನ್ನು ಇಂಪ್ಲಿಮೆಂಟ್ ಮಾಡುವ ಆರಂಭದಲ್ಲಿ ಮಾಡ್ತೀವಿ. ಮೌಲ್ಯಮಾಪನವನ್ನು IEP ಇಂಪ್ಲಿಮೆಂಟ್ ಆದ ನಂತರದಲ್ಲಿ, ಅಂದರೆ ಯೋಜನೆ ರೂಪಿಸಿ ಆ ಮಗುವನ್ನು ಆ ಒಂದು ಕಲಿಕೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಮತ್ತು ಅಂತ್ಯದಲ್ಲಿ, ವರ್ಷಾಂತ್ಯದಲ್ಲಿ, ಆ ಥರ 2 ಸಂದರ್ಭದಲ್ಲಿ ಮೌಲ್ಯಮಾಪನ ಮಾಡ್ಬೋದು. ಅದನ್ನು ಫಾರ್ಮೇಟಿವ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ. ಆದರೆ ಇಲ್ಲಿ ಅಸೆಸ್ಮೆಂಟ್ ಅಂತ ಬಂದರೆ ಇದು ಮೌಲ್ಯ ಯೋಜನೆ. ಅಂದರೆ ಮಗು ಯಾವ ಹಂತದಲ್ಲಿದೆ, ಅದರ ಕಲಿಕಾ ಮಟ್ಟ ಎಂಥದ್ದು, ಅದಕ್ಕೆ ಏನು ಬೇಕು ಏನು ಬೇಡ, ಯಾವ ಕೌಶಲ್ಯ ಗೊತ್ತಿದೆ, ಇದನ್ನು ನಾವು ನಿರ್ಧಾರ ಮಾಡೋದು. ಇದನ್ನು ಮೌಲ್ಯ ಯೋಜನೆ, ಇದು ಅಸೆಸ್ಮೆಂಟ್ ಬಿಗಿನಿಂಗಲ್ಲಾಗುತ್ತೆ. ನೆಕ್ಸ್ಟ್, ಶಿಕ್ಷಣ ಕಾರ್ಯಕ್ರಮ ರೂಪಿಸುವುದು, ಪ್ರೋಗ್ರಾಮ್ ಡೆವಲಪ್ಮೆಂಟ್. ಎಸ್, ಅಸೆಸ್ಮೆಂಟ್ ಮಾಡಿ ಆದಮೇಲೆ ಏನು ಮಾಡ್ತೀವಿ ನಾವು, ಆ ಮಗುಗೆ ಬೇಕಾಗ್ತಕ್ಕಂಥ ಒಂದು ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮನ್ನು ರೂಪಿಸ್ತೀವಿ. ನೆಕ್ಸ್ಟ್, ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್, ಅದರ ಕಲಿಕೆ ಹೇಗಾಗಿದೆ ಅನ್ನುವಂಥದ್ದನ್ನು ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಇವು 3 ಮೂಲಾಂಶಗಳು ಇಟ್ಕೊಂಡು IEPಯನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಪ್ರತ್ಯೇಕ ಅಥವಾ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮದ ಅವಶ್ಯಕತೆ ಏನಿದೆ ಅಂಥೇಳಿ, ಅಥವಾ ಇಂಪಾರ್ಟೆನ್ಸ್ ಅಂತ ಅರ್ಥ ಮಾಡ್ಕೋಬೋದು, ಅದು ಪ್ರಾಮುಖ್ಯತೆ ಅಂತ ಬೇಕಾದ್ರೆ ಅರ್ಥ ಮಾಡ್ಕೋಬೋದು. ಎಸ್, ಒಂದು ತರಗತಿಯಲ್ಲಿ ಬಹುಪಾಲು ಮಕ್ಕಳು ಒಂದೇ ವಯೋವರ್ಗಕ್ಕೆ ಸೇರಿದವರಾಗಿರುತ್ತಾರೆ. ಸಾಮಾನ್ಯವಾಗಿ ಒಂದು ತರಗತಿ ಅಂದರೆ ಅಲ್ಲಿ 6ರಿಂದ 7 ಅಥವಾ 8ರಿಂದ 10 ಆ ಒಂದು ಏಜ್ ಲಿಮಿಟ್ನವ್ರು ಇರ್ತಾರೆ, ಒಂದು ವಯೋಮಾನದವ್ರು ಇರ್ತಾರೆ ಅಂತ ಅಂದ್ಕೋಬೋದು. ಬಟ್ ನಮ್ಮ ಬ್ಲೈಂಡ್ ಸ್ಕೂಲ್ ಇದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕೆಲವು ತಂದೆ ತಾಯಿಗಳು ಏಜ್ ಕರೆಕ್ಟ್ ಆದಾಗ ತಂದು ಅಡ್ಮಿಷನ್ ಮಾಡಿಸ್ರೆ, ಇನ್ನು ಕೆಲವರು ಲೇಟಾಗಿ ತರ್ತಾರೆ, ಅವ್ನು 1ನೇ ಕ್ಲಾಸ್ಗೆ ಹಾಕ್ಕೋಬೇಕಾಗುತ್ತೆ ನಾವು. ನಮ್ಮಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂದ್ಕೊಬೋದು ನಾವು. ಆದರೆ ಸಾಮಾನ್ಯ ಶಾಲೆಗಳಲ್ಲಿ ಇದು ಒಂದೇ ಥರ ಇರ್ತದೆ ಏಜ್ ಲಿಮಿಟ್. ನೆಕ್ಸ್ಟ್, ಅವರು ಬಹುತೇಕ ಕಲಿಕೆಯ ಮಟ್ಟ ಸಾಮಾನ್ಯವಾಗಿ ಸಮಾನವಾಗಿರುತ್ತದೆ. ಎಸ್, ಆ ಏಜ್ ಗ್ರೂಪಿನ ಮಕ್ಕಳ ಕಲಿಕಾ ಮಟ್ಟ ಆ ಏಜ್ಗೆ ಹೋಲಿಕೆ ಮಾಡಿದ್ರೆ ಅದು ಒಂದೇ ಥರನಾಗಿ ಇರ್ತದೆ ಅನ್ನುವಂಥದ್ದು ಅರ್ಥ ಇದ್ರದ್ದು. ನೆಕ್ಸ್ಟ್, ಆದ್ದರಿಂದ ಶಿಕ್ಷಕರು ಬಳಸುವ ಬೋಧನಾ ವಿಧಾನದಿಂದ ಹೆಚ್ಚಿನ ಮಕ್ಕಳು ಪಠ್ಯ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಎಸ್, ಸಾಮಾನ್ಯವಾಗಿ ಒಂದೇ ಕಲಿಕಾ ಮಟ್ಟ ಅಥವಾ ಒಂದೇ ವಯೋ ಗ್ರೂಪಿನ ಮಕ್ಕಳಿಗೆ, ಏಜ್ ಗ್ರೂಪಿನ ಮಕ್ಕಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಶಿಕ್ಷಕರು ಒಂದು ಸಾಮಾನ್ಯವಾದಂಥ ತರಬೇತಿ ವಿಧಾನ ಅನುಸರಿಸಿ ಬೋಧಿಸ್ತಾರೆ. ಹಾಗಾಗಿ ಆ ಏಜ್ ಮಕ್ಕಳಿಗೆ ಅದು ಸುಲಭವಾಗಿ ಅರ್ಥ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ಆದರೂ ಮಕ್ಕಳ ಕಲಿಕೆಯ ಮಟ್ಟದಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಇರುತ್ತವೆ. ಎಸ್, ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಂತ ಹೇಳ್ತೀವಿ ನಾವು. ಆ ವಯಸ್ಸಿನ ಮಕ್ಕಳು ಒಂದೇ ಮಟ್ಟದ ಕಲಿಕೆಯನ್ನು ಹೊಂದಿದ್ರೂ ಕೂಡ ಅವರಲ್ಲೇ ಮತ್ತೆ ನಾವು ಕೆಲವರು ಫಾಸ್ಟಾಗಿ ಕಲಿತಾರೆ, ಕೆಲವರು ಮೀಡಿಯಮ್ ಫಾಸ್ಟಲ್ಲಿ ಕಲಿತಾರೆ, ಅದನ್ನು ಮೀಡಿಯಮ್ ಫೇಸ್ ಅಂದ್ಕೊಳ್ಳೋಣ. ಇನ್ನು ಕೆಲವರು ಸ್ಲೋ ಆಗಿ ಕಲಿತಾರೆ. ಇದು ನೀವು ಆಲ್ರೆಡಿ ಟ್ರೈನಿಂಗಲ್ಲಿ ನೀವು ಕಲ್ತಿರ್ಬೋದು ಅಂದ್ಕೋತೀನಿ. ಯಾರಿಗೆ ಟ್ರೈನಿಂಗ್ ಆಗಿರಲ್ಲ ಅವ್ರಿಗೆ ಹೇಳೋದಾದರೆ, ಅಲ್ಲಿ IQ ಲೆವೆಲ್ ಮೇಲೆ 3-4 ಥರದ ಮಕ್ಕಳನ್ನು ನಾವು ನೋಡ್ಬೋದು. ಸ್ಲೋ ಲರ್ನರ್ಸ್ ಅಂತ ನೋಡ್ಬೋದು, ಆವ್ರೇಜ್ ಲರ್ನರ್ಸ್ ಅಂತ ನೋಡ್ಬೋದು, ಮತ್ತು ಫಾಸ್ಟ್ ಲರ್ನರ್ಸ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಎಸ್. ನೆಕ್ಸ್ಟ್, ಕೆಲವು ಮಕ್ಕಳಿಗೆ ವಿಷಯವನ್ನು ತಕ್ಷಣ ಗ್ರಹಿಸಲು ಸಾಧ್ಯವಾಗುತ್ತದೆ. ಇಂಟೆಲಿಜೆನ್ಸ್ ಮಕ್ಕಳು ಇವರು, IQ ಲೆವೆಲ್ ಜಾಸ್ತಿ ಇರುವಂಥವ್ರು. ನೆಕ್ಸ್ಟ್, ಇನ್ನು ಕೆಲವರಿಗೆ ಹೆಚ್ಚು ಸಮಯ ಬೇಕಾಗುತ್ತದೆ. ಎಸ್, ಇದು ಆವರೇಜ್ ಲರ್ನರ್ಸ್ ಅಥವಾ ಸ್ಲೋ ಲರ್ನರ್ಸ್ ಅಂತ ಬೇಕಾದ್ರೆ ನಾವು ಅರ್ಥ ಮಾಡ್ಕೋಬೋದು ಇವರನ್ನು. ನೆಕ್ಸ್ಟ್, ಹೀಗೆ ಕಲಿಕೆಯಲ್ಲಿ ಹಿಂದುಳಿಯುವ ಮಕ್ಕಳಿಗೆ ಶಿಕ್ಷಕರು ಸ್ವಲ್ಪ ಹೆಚ್ಚುವರಿ ಗಮನ ನೀಡುತ್ತಾರೆ. ಕರೆಕ್ಟ್ ಅಲ್ವಾ? ಯಾರು ಹಿಂದುಳಿದಿರ್ತಾರೋ ಕಲಿಕೆನಲ್ಲಿ ಅವ್ರಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡ್ತೀವಿ. ನೆಕ್ಸ್ಟ್, ಮತ್ತು ಅವರ ಪ್ರಯೋಜನಕ್ಕಾಗಿ ತನ್ನ ಬೋಧನಾ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡುತ್ತಾರೆ. ಆಫ್ ಕೋರ್ಸ್.
ಸ್ವಲ್ಪ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ನಮ್ಮ ಬೋಧನಾ ವಿಧಾನದಲ್ಲಿ ಆ ಮಗುವಿಗೆ ನಾವು ಕೂಡ ಇತರೆ ಮಕ್ಕಳಿಗೆ ಏನು ಕಲಿಸ್ತೀವೋ ಅಂದರೆ ಫಾಸ್ಟ್ ಲರ್ನರ್ಸ್ ಇರ್ತಾರಲ್ಲ ಅವ್ರಿಗೂ ಕೂಡ ಕಲಿಸುವಂತೆ ಕೌಶಲ್ಯಗಳನ್ನು ಕಲಿಸ್ಬೋದು. ಮಾಡಿಫಿಕೇಷನ್ ಮಾಡಬೇಕಾದ್ರೆ ಟೀಚಿಂಗ್ ಮೆಥಡಾಲಜಿನಲ್ಲಿ. ನೆಕ್ಸ್ಟ್, ಆ ಮೂಲಕ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಇತರರ ಸಮಮಟ್ಟಕ್ಕೆ ಬರುತ್ತಾರೆ. ಎಸ್. ಸೊ ಒಂದು ಕಲಿಕಾ ಮಟ್ಟವನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಫೈನಲಿ ವರ್ಷಾಂತ್ಯದಲ್ಲಿ ಏನು ಮಾಡ್ತೀವಿ ನಾವು, ಒಂದು ಎಕ್ಸಾಮಿನೇಷನ್ ಅಂತ ಕಂಡಕ್ಟ್ ಮಾಡಿ ಅವರವರ ಸಾಮರ್ಥ್ಯಕ್ಕೆ ತಕ್ಕಂಥ ಅವ್ರು ಏನು ಅಂಕ ತೊಗೊಂಡಿರ್ತಾರೋ ಅದ್ರ ಬೇಸ್ ಮೇಲೆ ಅವ್ರನ್ನ ಪಾಸು ಫೇಲ್ ಅಥವಾ ಮುಂದಕ್ಕೆ ಪ್ರಮೋಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಾವು. ನೆಕ್ಸ್ಟ್, ಮುಖ್ಯ ಅಂಶವೆಂದರೆ ಸಾಮಾನ್ಯವಾಗಿ ತರಗತಿಯಲ್ಲಿ ಹೆಚ್ಚಿನ ಮಕ್ಕಳು ಸುಮಾರು ಒಂದೇ ಕಲಿಕೆಯ ಹಂತದಲ್ಲಿರುವುದರಿಂದ ಶಿಕ್ಷಕರು ಸಂಪೂರ್ಣ ತರಗತಿಗೆ ಒಂದೇ ರೀತಿಯ ಬೋಧನಾ ಶೈಲಿ ಮತ್ತು ಪಠ್ಯವಸ್ತುವನ್ನು ಬಳಸುತ್ತಾರೆ. ಆದ್ದರಿಂದ ಸಾಮಾನ್ಯ ತರಗತಿಯ ಶಿಕ್ಷಣ ವಿಷಯ ಮತ್ತು ಬೋಧನಾ ಶೈಲಿ ಸಾಮಾನ್ಯೀಕೃತ ಜನರಲೈಸ್ಡ್ ವಾಗಿರುತ್ತದೆ. ಎಸ್. ಇದು ಸಾಮಾನ್ಯ ಮಕ್ಕಳಿಗೆ ಅಪ್ಲೈ ಮಾಡಿ ಮಾತಾಡೋದಾದರೆ ಆ ಒಂದು ಟೀಚಿಂಗ್ ಮೆಥಡಾಲಜಿ ಪಠ್ಯವಸ್ತು ಏನಿರ್ತದೆ ಅದು ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೆ ಒಂದೇ ಥರದ್ದು ಇರ್ತದೆ. ನೆಕ್ಸ್ಟ್, ದೃಷ್ಟಿ ಸವಾಲುಳ್ಳ ಮಕ್ಕಳ ಸಂದರ್ಭದಲ್ಲಿ ಇದನ್ನು ನಾವು ಇದುವರೆಗೂ ಮಾತಾಡಿದ್ದೇನಪ್ಪ ಅಂತ ಹೇಳಿದ್ರೆ ಸಾಮಾನ್ಯ ಮಕ್ಕಳ ದೃಷ್ಟಿಯಿಂದ ಮಾತಾಡಿದ್ವಿ. ಆದರೆ ಅದನ್ನೇ ನಾವು ಸ್ವಲ್ಪ ದೃಷ್ಟಿ ಸವಾಲಿರೋ ಮಕ್ಕಳಿಗೆ ಅನ್ವಯಿಸೋದಾದರೆ ಏನಾಗುತ್ತೆ ಅಂತ. ಸಾಮಾನ್ಯವಾಗಿ ಅಂಗವೈಕಲ್ಯವಿಲ್ಲದ ಮಕ್ಕಳಿಗಾಗಿ ರೂಪಿಸಲಾದ ಪಠ್ಯಕ್ರಮವು ದೃಷ್ಟಿಹೀನ ಮಕ್ಕಳಿಗೂ ಸಹ ಸೂಕ್ತವಾಗಿರುತ್ತದೆ. ಕರೆಕ್ಟ್ ಅಲ್ವಾ? ಅವ್ರಿಗೇನು ಸಿಲೆಬಸ್, ಅದೇ ಸಿಲೆಬಸ್ ತಾನೇ ನಾವು ನಮ್ಮ ಶಾಲೆಗಳಲ್ಲಿ ಬೋಧನೆ ಮಾಡೋದು. ನಮಗಂತ ಬ್ಲೈಂಡ್ ಸ್ಕೂಲ್ಗಂತ ಸಪ್ರೇಟ್ ಸಿಲೆಬಸ್ ಇಲ್ಲ. ಆದರೆ ನಾವೇನು ಮಾಡಿರ್ತೀವಿ ಅಲ್ಲಿ ಅವರು ಇಂಕ್ ಪ್ರಿಂಟ್ ಓದ್ತಾರೆ, ನಾವಿಲ್ಲಿ ಬ್ರೈಲ್ ಪ್ರಿಂಟ್ ಕೊಡ್ತೀವಿ ಅಥವಾ ಲಾರ್ಜ್ ಪ್ರಿಂಟ್ ಕೊಡ್ತೀವಿ. ಅಷ್ಟು ವ್ಯತ್ಯಾಸ. ಅಂದರೆ ಟೀಚಿಂಗ್ ಮೆಥಡಾಲಜಿನಲ್ಲಿ ಮಾಡಿಫಿಕೇಷನ್ ಮಾಡ್ಕೊಂಡಿದ್ವಿ, ಆದರೆ ಸಿಲೆಬಸ್ ಮಾತ್ರ ಅದೇ ಇರ್ತದೆ. ಅದೇ ಹೈಸ್ಕೂಲಿಗೆ ಬಂದಾಗ ಏನು ಮಾಡ್ತೀವಿ, ಮ್ಯಾಥ್ಸ್ ಸೈನ್ಸ್ ಬದಲು ಪೊಲಿಟಿಕಲ್ ಸೈನ್ಸು ಸೋಷಿಯಾಲಜಿ ಅಥವಾ ಮ್ಯೂಸಿಕನ್ನು ಕೊಡ್ತೀವಿ ನಾವಲ್ಲಿ. ನೆಕ್ಸ್ಟ್, ಆದರೆ ದೃಷ್ಟಿಹೀನ ಮಕ್ಕಳ ಕಲಿಕೆ ಅಗತ್ಯವನ್ನು ಪೂರೈಸಲು ಕಲಿಕಾ ಸಾಮಗ್ರಿಗಳಲ್ಲಿ ಮತ್ತು ಬೋಧನಾ ವಿಧಾನಗಳಲ್ಲಿಯೂ ಕೆಲವು ಹೊಂದಾಣಿಕೆಗಳನ್ನು ಮಾಡಬೇಕಾಗುತ್ತದೆ. ಎಸ್, ಚೇಂಜಸ್ ಹೇಳಿದ್ವಲ್ಲ ನಾವು, ಇಂಕ್ ಪ್ರಿಂಟ್ ಅಥವಾ ಬ್ರೈಲ್ ಪ್ರಿಂಟ್ ಚೇಂಜಸ್ ಮಾಡ್ಕೋತೀವಿ ನಾವು. ನೆಕ್ಸ್ಟ್, ದೃಷ್ಟಿ ನಷ್ಟದ ಸ್ವರೂಪ, ಪ್ರಮಾಣ ಮತ್ತು ಅದು ಸಂಭವಿಸಿದ ಸಮಯದ ಆಧಾರದ ಮೇಲೆ ಮಕ್ಕಳ ಕಲಿಕೆ ಅಗತ್ಯಗಳು ಬದಲಾಗುತ್ತವೆ. ಇದು ಕರೆಕ್ಟ್ ಅಲ್ವಾ? ನೋಡಿ, ಇದು ಒಂದು ಅಂಶ ಗಮನಿಸಿ. ದೃಷ್ಟಿ ನಷ್ಟ ಸಂಭವಿಸಿದ ಸಂದರ್ಭ ಅಂತ ಹೇಳ್ತೀವಿ ನಾವು. ಕೆಲವು ಮಕ್ಕಳು ಬೈ ಬರ್ತ್ ಬ್ಲೈಂಡ್ ಇರ್ತಾರೆ, ಇನ್ನು ಕೆಲವು ಮಕ್ಕಳು ಗ್ರ್ಯಾಜುವಲಿ ದೃಷ್ಟಿ ಕಳ್ಕೊತಾರೆ, ಇನ್ನು ಕೆಲವರಿಗೆ ಆಲ್ ಆಫ್ ಎ ಸಡನ್ ಆಗುವಂಥ ಚಾನ್ಸಸ್ ಇದೆ. ಮಧ್ಯದಲ್ಲಿ ಆಕ್ಸಿಡೆಂಟ್ ಆಗಿನೋ ಅಥವಾ ಇನ್ನೇನೋ ಆಗಿ ದೃಷ್ಟಿ ಹೋಗುವಂಥ ಸಾಧ್ಯತೆ ಇರ್ತದೆ. ಆಗ ಕೂಡ ನಾವು ಈ IEPಯನ್ನು ಇಂಪ್ಲಿಮೆಂಟ್ ಮಾಡುವಂಥ ಸಂದರ್ಭ ಬಂದು ಒದಗುತ್ತೆ. ನನ್ನದೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನಾನು 18 ವಯಸ್ಸಿಗೆ ದೃಷ್ಟಿ ಕಳ್ಕೊಂಡಿದ್ದು ಆಲ್ ಆಫ್ ಎ ಸಡನ್, ಅಂದರೆ ಬ್ರೈನ್ ಟ್ಯೂಮರ್ ಅಟ್ಯಾಕ್ ಆಗಿ ಒಂದೇ ತಿಂಗಳ ಅಂತರದಲ್ಲಿ 2 ಕಣ್ಣಿನ ದೃಷ್ಟಿ ಹೋಯ್ತು ನನಗೆ. ಆಗ ನನಗೆ ಓಡಾಡೋದು ದೊಡ್ಡ ಸಮಸ್ಯೆ ಆಯಿತು. ಸೊ ಯಾರಾದರೂ ಒಬ್ರು ಇರಲೇಬೇಕಾಗ್ತಿತ್ತು. ಆದರೆ ಅದನ್ನು ಯಾವಾಗ ನಾನು ಅದನ್ನು ಓವರ್ಕಮ್ ಮಾಡಿದೆ ಅಂತ ಹೇಳಿದ್ರೆ, ಮೊಬಿಲಿಟಿ ಟ್ರೈನಿಂಗ್ ತೊಗೊಂಡಾಗ ನಾನು ಓವರ್ಕಮ್ ಮಾಡಿದೆ. ಸೊ ಅಲ್ಲಿಗೆ ಆ 1.5 ವರ್ಷ ನಾನು ಏನು ಮಾಡಿದೆ ಅಂದರೆ ಈ ಬ್ಲೈಂಡ್ ಲೈಫಿಗೆ ಅಡ್ಜಸ್ಟ್ ಮಾಡಿಕೊಂಡೆ ನನ್ನನ್ನು ನಾನು. ಅದಾದಮೇಲೆ ಮೊಬಿಲಿಟಿ ಕಲ್ತ್ಕೊಂಡೆ. ಮೊಬಿಲಿಟಿ ಬಂದಮೇಲೆ ನಾನು ಇಂಡಿಪೆಂಡೆಂಟಾಗಿ ಓಡಾಡೋಕ್ಕೆ ಶುರು ಮಾಡಿದೆ. ಈ ಥರ ದೃಷ್ಟಿ ನಷ್ಟ ಸಂಭವಿಸುವಂಥ ಸಂದರ್ಭ ಕೂಡ ನಾವು ಗಣನೆಗೆ ತಗೋಬೇಕಾಗುತ್ತೆ. ನೆಕ್ಸ್ಟ್, ದೃಷ್ಟಿಹೀನ ಮಕ್ಕಳು ಪರಸ್ಪರ ಒಂದೇ ರೀತಿಯವರಲ್ಲ. ಅವರು ವಿಭಿನ್ನ ಲಕ್ಷಣ ಮತ್ತು ಕಲಿಕಾ ಸಾಮರ್ಥ್ಯಗಳಿರುವ ಮಕ್ಕಳಾಗಿರುತ್ತಾರೆ. ಎಸ್, ಸಾಮಾನ್ಯ ಮಕ್ಕಳು ಕೂಡ ಇದಕ್ಕೆ ಹೊರತಾಗಿರಲ್ಲ. ಅವರು ಕೂಡ ಬೇರೆ ಬೇರೆ ಕಲಿಕಾ ಮಟ್ಟದವ್ರು ಇರ್ತಾರೆ, ಬೇರೆ ಬೇರೆ ಬುದ್ಧಿಮಟ್ಟ ಹೊಂದಿರೋರು ಇರ್ತಾರೆ. ಅದೇ ಥರ ನಮ್ಮ ಮಕ್ಕಳು ಕೂಡ, ಸೊ ದೃಷ್ಟಿ ಇಲ್ಲದಿರೋ ಮಕ್ಕಳು ಕೂಡ ಬೇರೆ ಬೇರೆ ಲಕ್ಷಣ, ಬೇರೆ ಬೇರೆ ಕಲಿಕಾ ಮಟ್ಟವನ್ನು ಹೊಂದಿರ್ತಾರೆ. ನೆಕ್ಸ್ಟ್, ಆದ್ದರಿಂದ ಪ್ರತಿಯೊಂದು ದೃಷ್ಟಿಹೀನ ಮಗುವಿನ ವೈಯಕ್ತಿಕ ಅಗತ್ಯಗಳು ಮತ್ತು ಸಾಮರ್ಥ್ಯಗಳನ್ನು ಆಧರಿಸಿ ವಿಶೇಷವಾಗಿ ರೂಪಿಸಲಾದ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮದ ಅಗತ್ಯವಿದೆ. ಎಸ್, ಪ್ರತಿಯೊಂದು ಮಗುಗೂ ಕೂಡ ಅದರದೇ ಆದ ಒಂದು ಅವಶ್ಯಕತೆಗಳಿರ್ತದಲ್ಲ, ಆ ಅವಶ್ಯಕತೆಗಳ ಅನುಸಾರವಾಗಿ ನಾವು ಆ ಒಂದು ವಿಶೇಷವಾದಂಥ ಬೋಧನಾ ವಿಧಾನವನ್ನು ರೂಪಿಸೋದು ಅವಶ್ಯಕತೆ ಇರುತ್ತೆ ಅಂಥೇಳಿ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಮಗುವಿಗಾಗಿ ಮಾತ್ರ ರೂಪಿಸಲಾದ ಈ ಶಿಕ್ಷಣ ಮತ್ತು ತರಬೇತಿ ಯೋಜನೆಯನ್ನು ಪ್ರತ್ಯೇಕ ಅಥವಾ ವೈಯಕ್ತಿಕ ಶಿಕ್ಷಣ ಕಾರ್ಯಕ್ರಮ ಅಥವಾ ಯೋಜನೆ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್, ಪ್ಲಾನ್, IEP ಎಂದು ಕರೆಯಲಾಗುತ್ತದೆ. ಸೊ ಒಂದು ಪ್ರತ್ಯೇಕ ಮಗುವಿಗಾಗಿ ನಾವು ಏನು ರೂಪಿಸ್ತೀವಿ ಒಂದು ಬೋಧನಾ ವಿಧಾನವನ್ನು, ಅದನ್ನೇ ನಾವಿಲ್ಲಿ ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್ ಅಂತೇಳಿ ಕರಿತೀವಿ. ಇದು ಪಾರ್ಟ್ ಆಫ್ ದಿ ನಮ್ಮ ಒಂದು ಪ್ರೊಫೆಷನ್, ಪಾರ್ಟ್ ಆಫ್ ದಿ ಟೀಚಿಂಗ್, ಪಾರ್ಟ್ ಆಫ್ ದಿ ಎಜುಕೇಷನ್ ಪ್ರೋಸೆಸ್ ಇದು. ಎಸ್, ಇನ್ನಿತರ ಹೆಸರುಗಳು, ಇದಕ್ಕಿರುವ ಇನ್ನಿತರ ಹೆಸರುಗಳು ಆಗಲೇ ಹೇಳಿದೆ ನಾನು, ಅದನ್ನು ಓದ್ಬಿಡ್ತಾರೆ. ಪ್ರತ್ಯೇಕ ಅಥವಾ ವೈಯಕ್ತಿಕ ಕಾರ್ಯಕ್ರಮದ ಯೋಜನೆ, ಇಂಡಿವಿಜುವಲೈಸ್ಡ್ ಪ್ರೋಗ್ರಾಮ್ ಪ್ಲಾನಿಂಗ್, IPP. ಪ್ರತ್ಯೇಕ ಅಥವಾ ವೈಯಕ್ತಿಕ ತರಬೇತಿ ಕಾರ್ಯಕ್ರಮ, ಇಂಡಿವಿಜುವಲೈಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್, ITP. ನೀವು 3 ಹೆಸರಿಂದ IEP ಅಂತ ಕರಿಬೋದು, IPP ಅಂತ ಕರಿಬೋದು ಅಥವಾ ITP ಅಂತ ಕೂಡ ಕರಿಬೋದು.
ನೆಕ್ಸ್ಟ್ ಪ್ರತ್ಯೇಕ ಅಥವಾ ವೈಯಕ್ತಿಕ ಶಿಕ್ಷಣ ಯೋಜನೆ ಎಂದರೆ ಏನು ಅಂತ. ಸೊ ಇದನ್ನು ಒಂದು ವಾಕ್ಯದಲ್ಲಿ ಕೊಟ್ಟಿದ್ದೀನಿ ನಾನಿಲ್ಲಿ, ಅದನ್ನು ಓದ್ತಾರೆ, ಬೇಕಾದ್ರೆ ರಿಪೀಟೆಡ್ಲಿ ಓದಿ ಬೇಕಾದ್ರೆ ನೀವು ಮನನ ಮಾಡ್ಕೋಬೋದು. ಪ್ಲೀಸ್. ಶಿಕ್ಷಣ ಅಥವಾ ತರಬೇತಿ ಕಾರ್ಯಕ್ರಮವನ್ನು ಒಂದು ಗುಂಪಿನ ಬದಲು ಪ್ರತ್ಯೇಕ ಮಗುವಿನ ಶೈಕ್ಷಣಿಕ ಮತ್ತು ಕಲಿಕಾ ಅಗತ್ಯಗಳಿಗೆ ತಕ್ಕಂತೆ ಆ ಮಗುವಿಗೆ ಸೂಕ್ತವಾದ ಬೋಧನಾ ತಂತ್ರಗಳನ್ನು ಬಳಸಿ ರೂಪಿಸಿರುವ ಬೋಧನಾ ವಿಧಾನ. ಎಸ್, ಇಲ್ಲಿ ಹೇಳ್ತಾರೆ ನೋಡಿ, ಒಂದು ಮಗುವಿಗೆ, ಒಂದು ಗುಂಪಿನ ಬದಲು ಒಂದು ಮಗುವಿಗೆ ಆ ಮಗುವಿನ ಒಂದು ಕಲಿಕಾ ಮಟ್ಟ, ಅದರ ಅವಶ್ಯಕತೆಗೆ ತಕ್ಕಂತೆ ಬೇಕಾಗ್ತಕ್ಕಂಥ ಬೋಧನಾ ವಿಧಾನ ಮತ್ತು ತಂತ್ರಗಳನ್ನು ಏನು ರೂಪಿಸ್ತೀವಿ ನಾವು ಅದನ್ನು ಇಂಡಿವಿಜುವಲ್ ಎಜುಕೇಷನ್ ಪ್ರೋಗ್ರಾಮ್ ಅಂತೇಳಿ ಕರಿಬೋದು ಅಂಥೇಳಿ. ನೆಕ್ಸ್ಟ್. ಅಂದರೆ ತರಬೇತುದಾರರು ಅವರ ಶಿಕ್ಷಕರಾಗಿರಬಹುದು, ಪೋಷಕರಾಗಿರಬಹುದು ಅಥವಾ ಸಮುದಾಯ ಕಾರ್ಯಕರ್ತರಾಗಿರಬಹುದು. ಮಗುವಿನ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಮತ್ತು ಅದು ತನ್ನ ದೈನಂದಿನ ಜೀವನದಲ್ಲಿ ನಿರ್ವಹಿಸಬೇಕಾದ ಚಟುವಟಿಕೆಗಳನ್ನು ಸುಲಭವಾಗಿ ನಿರ್ವಹಿಸಲು ರೂಪಿಸಿರುವ ವಿವರವಾದ ಯೋಜನೆ ಇದಾಗಿರುತ್ತದೆ. ಒಂದು ಡೀಟೇಲ್ಡ್ ಪ್ಲಾನ್ ಅಂತ ಕರೀಬೋದು. ಆ ಮಗು ತನ್ನ ಒಂದು ಸ್ವಂತ ಕೆಲಸಗಳನ್ನು ನಿರ್ವಹಿಸೋದಕ್ಕೆ, ಅದು ಓದು ಬರಹ ಇರ್ಬೋದು, ಅಥವಾ ಡೈಲಿ ಲಿವಿಂಗ್ ಸ್ಕಿಲ್ಸ್ ಇರ್ಬೋದು, ಮೊಬಿಲಿಟಿ ಇರ್ಬೋದು, ಅಥವಾ ಮನೆ ಮೇಂಟೆನೆನ್ಸ್ ಇರುವಂಥದ್ದು, ಸ್ವಂತ ಕೆಲಸ ಮಾಡಿ, ಇವೆಲ್ಲವನ್ನು ಕೂಡ ತಾನಾಗಿಯೇ, ಅಂದರೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಎಷ್ಟು ಸಾಧ್ಯವೋ ಅಷ್ಟು ಸ್ವತಂತ್ರವಾಗಿ ಮಾಡ್ಕೊಳ್ಳೋದಕ್ಕೆ ಅಥವಾ ನಿರ್ವಹಣೆ ಮಾಡ್ಕೊಳ್ಳೋದಕ್ಕೆ ನಾವು ಏನು ಕಲಿಸ್ಕೊಡ್ತೀವಲ್ಲ ಆ ಒಂದು ನಿರ್ವಹಣಾ ಕೌಶಲ್ಯವನ್ನು ನಾವಿಲ್ಲಿ ಕಲಿಸ್ಬೇಕಾಗಿರೋದು. ಅದಕ್ಕೆ ನಾವು ಇಂಡಿವಿಜುವಲ್ ಎಜುಕೇಷನ್ ಪ್ರೋಗ್ರಾಮನ್ನು ಮಾಡ್ತೀವಿ ಅಂಥೇಳಿ. ನೆಕ್ಸ್ಟ್. ಜೊತೆಗೆ ವರ್ತನಾ ಸಮಸ್ಯೆಗಳನ್ನು ನಿರ್ವಹಿಸಲು ಮತ್ತು ಅವಕ್ಕೆ ಹೊಂದಿಕೊಳ್ಳುವ ಸಹಾಯ ಮಾಡುವ ಕ್ರಮಗಳನ್ನು ಇದು ಒಳಗೊಂಡಿರುತ್ತದೆ. ಕೆಲವೊಂದು ಮಕ್ಕಳಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಇರ್ತದೆ. ಸೊ ಆ ಮಕ್ಕಳಿಗೆ ತಕ್ಕಂತೆ ನಾವು ಆ ಒಂದು ಬಿಹೇವಿಯರ್ ಪ್ರಾಬ್ಲಮ್ ಏನಿದೆ ಅನ್ನೋದು ಅರ್ಥ ಮಾಡಿಕೊಂಡು ಅದಕ್ಕೂ ಕೂಡ ನಾವು IEPಯನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮ್ಯಾನರಿಸಮ್ಸ್ ಅಂತ ಗೊತ್ತಿರ್ಬೋದು ನಿಮಗೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ಲೈಂಡ್ ಮಕ್ಕಳು ಸುಮ್ಮನೆ ಒಂದೇ ಕಡೆ ಕೂತಿದ್ದಾಗ ಅವರು ಟೈಮ್ ಪಾಸ್ ಮಾಡೋದಕ್ಕಾಗಿ ಕೆಲವೊಂದು ಆಂಗಿಕ ಚಲನೆಗಳನ್ನು ಕಲ್ತಿರ್ತಾರೆ. ಅವರು ಸಾಮಾನ್ಯ ಮಕ್ಕಳು ಅವನು ಮಾಡ್ತಾ ಇರಲ್ಲ, ಆದರೆ ಬ್ಲೈಂಡ್ ಮಕ್ಕಳು ಮಾಡ್ತಾ ಇರ್ತಾರೆ. ಆ ಥರದ ಒಂದು ವರ್ತನಾ ಸಮಸ್ಯೆಗಳೇನಿರ್ತವೆ, ಅಥವಾ ತುಂಬ ಹಠಮಾರಿತನದ ಸ್ವಭಾವ ಇರ್ಬೋದು, ಅಥವಾ ಯಾರೊಂದಿಗೂ ಬೆರೀದೇ ಇರತಕ್ಕಂಥ ಸ್ವಭಾವ ಇರ್ಬೋದು, ಅಥವಾ ಹೆಚ್ಚು ಮಾತಾಡ್ತಕ್ಕಂಥ ಸ್ವಭಾವ ಇರ್ಬೋದು. ಈ ಥರದ ಒಂದಷ್ಟು ವರ್ತನಾ ಸಮಸ್ಯೆಗಳಿರ್ತವೆ ನಮ್ಮ ಬ್ಲೈಂಡ್ ಮಕ್ಕಳಲ್ಲಿ. ಅವುಗಳಿಗೂ ಕೂಡ ನಾವು ಆಧರಿಸಿ ಅಥವಾ ಅವುಗಳನ್ನು ಕೂಡ ಗಮನದಲ್ಲಿಟ್ಕೊಂಡು IPPಯನ್ನು ಅಥವಾ IEPಯನ್ನು ರೂಪಿಸಬೇಕಾಗುತ್ತೆ. ನೆಕ್ಸ್ಟ್. IEPಯ ಮುಖ್ಯ ಉದ್ದೇಶವೆಂದರೆ, ಏನು ಉದ್ದೇಶ ಇದಿರೋದಂತ, ಅಂಗವೈಕಲ್ಯವಿರುವ ಪ್ರತಿಯೊಬ್ಬ ಮಗುವಿಗೂ ಸೂಕ್ತವಾದ ಶಿಕ್ಷಣ ಮತ್ತು ತರಬೇತಿಯನ್ನು ಒದಗಿಸುವುದು. ಇಲ್ಲಿ ಸೂಕ್ತ ಎಂದರೆ ಮಗುವಿನ ಅಗತ್ಯಗಳು ಯಾವುವು, ಅದರ ಸಾಮರ್ಥ್ಯಗಳು ಯಾವುವು. ನೋಡಿ, ಸೂಕ್ತವಾದಂಥ ಶಿಕ್ಷಣ ಕೊಡುವುದೇನೆ ಇದರ ಉದ್ದೇಶ ಅಂತ ಹೇಳ್ತೀವಿ ನಾವು. ಅದರ ಸೂಕ್ತ ಅಂದರೆ ಯಾವುದಿಲ್ಲಿ, ಮಗುವಿನ ಅವಶ್ಯಕತೆ ಏನು ಮತ್ತು ಅದರ ಸಾಮರ್ಥ್ಯ ಎಷ್ಟಿದೆ. ಸಾಮರ್ಥ್ಯ 10% ಇದ್ದು ನೀವು 20% ಒಂದು ಗುರಿ ಮುಟ್ಟಿ ಅಂತ ಹೇಳಿದ್ರೆ ಯಾವ ಮಕ್ಕಳು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವನ್ ನಮಗೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದರ ಅವಶ್ಯಕತೆ ಏನಿದೆ ಮತ್ತು ಅದರ ಸಾಮರ್ಥ್ಯ ಏನಿದೆ, ಇವೆರಡನ್ನ ಗಮನದಲ್ಲಿಟ್ಕೊಂಡು ನಾವು ಏನಾದರೂ ಒಂದು IEPಯನ್ನು ರೂಪಿಸಿದ್ರೆ ಅದರ ಉದ್ದೇಶ ಈಡೇರಿಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಸೂಕ್ತವಾದಂಥ ಶಿಕ್ಷಣವನ್ನು ಕೊಡುವುದು ಇದರ ಮುಖ್ಯ ಉದ್ದೇಶ ಅಂತೇಳಿ. ಅಲ್ಲಿ ಸೂಕ್ತ ಅಂದಾಗ 2 ಅಂಶ ನೆನ್ಪಿಡಬೇಕು, ಅದರ ಅವಶ್ಯಕತೆ, ಮಗುವಿನ ಅವಶ್ಯಕತೆ ಮತ್ತು ಅದರ ಸಾಮರ್ಥ್ಯ. ಎಸ್ ಸರ್. ನೆಕ್ಸ್ಟ್. ಪ್ರಕರಣ ಅಧ್ಯಯನ 1. ಎಸ್, ಕೇಸ್ ಸ್ಟಡಿ 1 ಅಂತ ಹೇಳ್ತೀವಿ ನಾವಿಲ್ಲಿ. ಕೇಸ್ ಸ್ಟಡಿ 1 ಹಾಕಿದ್ದೀನಿ ನಿಮ್ಮ ಗ್ರೂಪಲ್ಲಿ ನಾನು. ನೀವು ವಾಟ್ಸಪ್ ಗ್ರೂಪ್ ಓಪನ್ ಮಾಡಿ ನೋಡ್ಕೋಬೋದು, ಅಥವಾ ಎಲ್ಲರೂ ವಾಟ್ಸಪ್ಪನ್ನು ಓಪನ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು ಬೇಡ ಅಂದರೆ ನಿಮ್ಮಲ್ಲಿ ದೃಷ್ಟಿ ಇರೋರು ಯಾರಾದ್ರೊಬ್ಬರು ಆ ಗ್ರೂಪನ್ನು ಓಪನ್ ಮಾಡಿ ಓದ್ಬಿಟ್ರೆ ಎಲ್ಲರೂ ಒಟ್ಟಿಗೆ ಕೇಳಿಸ್ಕೋತಾರೆ. ಮೈಕ್ ತೊಗೊಂಡ್ಬೇಕಾದ್ರೆ ಓದ್ಬೋದು, ಬಿಟ್ರೆ ಎಲ್ರಿಗೂ ಕೇಳಿಸ್ಬಿಡುತ್ತೆ. ಸೊ ಅದ್ರ ಬೇಸ್ ಮೇಲೆ ಏನು ಮಾಡ್ಬೋದು ನಾವು ಅನ್ನೋದನ್ನು ನೀವು ಯೋಚನೆ ಮಾಡಬೇಕಾಗತ್ತೆ. ನಿಮ್ಮ ಕೆಲಸ ಈಗ.